ಹಾಯ್ ಸ್ಟೂಡೆಂಟ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಫಿಸಿಕ್ಸ್ ವಾಲಾ ಚಾನಲ್. ನೋಡಿ, ಇವತ್ತಿನ ಸೆಷನ್ನಲ್ಲಿ ನಾವು ರೇ ಆಪ್ಟಿಕ್ಸ್ ಅಂಡ್ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸ್ ಅಲ್ಲಿ ಇಂಪಾರ್ಟೆಂಟ್ ಡೆರಿವೇಷನ್ಸ್ ಮತ್ತು ಇಂಪಾರ್ಟೆಂಟ್ ನ್ಯೂಮರಿಕಲ್ ಮಾಡೆಲ್ಸ್ನ ನೋಡೋಣ. ಪ್ರೀವಿಯಸ್ ಇಯರ್ಸ್ ಕ್ವಶನ್ಸ್ ಅಲ್ಲಿ ಏನೇನು ಕೇಳಿದ್ದಾರೆ ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ. ಸೊ ವೆಲ್ಕಮ್ ಟು ದ ಸೆಷನ್. ನೋಡೋಣ, ಫಸ್ಟ್ ಒನ್ ಏನು ನೋಡ್ಬೋದು ನಾವು ಅಂತ ನೋಡೋಣ. ಚೆಕ್ explain the Cartesian sign conventions used for measuring the distances in case of spherical surfaces ಅಂತ ಹೇಳ್ತಾ ಇದ್ದಾರೆ. ಸ್ಪೆರಿಕಲ್ ಸರ್ಫೇಸ್ ಅನ್ನ ಮಿರರ್ ನ ಕನ್ಸಿಡರ್ ಮಾಡಿಕೊಂಡು ಎಕ್ಸ್ಪ್ಲೈನ್ ಮಾಡ್ತೀವಿ. ಏನದು ಅಂತಂದಿದ್ದಾಗ ಸಿ ಹಿಯರ್ ಫಸ್ಟ್ ಪಾಯಿಂಟ್ ಅಬ್ಸರ್ವ್ ಮಾಡಿ. ಕಾರ್ಟೇಷಿಯನ್ ಸೈನ್ ಕನ್ವೆನ್ಷನ್ಸ್ ಫಸ್ಟ್ ಒನ್ ಏನು ಅಂತಂದಾಗ ಆಲ್ ದ ಡಿಸ್ಟೆನ್ಸಸ್ ಅಂದರೆ ಡಿಸ್ಟೆನ್ಸಸ್ ಆಫ್ ದ ಆಬ್ಜೆಕ್ಟ್ ಆಗಿರ್ಬೋದು, ಇಮೇಜ್ ಆಗಿರ್ಬೋದು, ಓಕೆ, ಫೋಕಲ್ ಲೆಂತ್ ಆಗಿರ್ಬೋದು, ರೇಡಿಯಸ್ ಆಫ್ ಕರ್ವೇಚರ್ ಆಗಿರ್ಬೋದು, ಏನಾದರೂ ಆಗಿರ್ಬೋದು. ಆಲ್ ದ ಡಿಸ್ಟೆನ್ಸಸ್ ಆರ್ ಮೆಷರ್ಡ್ ಫ್ರಮ್ ದ ಪೋಲ್ ಆಫ್ ಎ ಸರ್ಫೇಸ್ ಅಂತ ಹೇಳ್ತಾರೆ. ಪೋಲ್ ಆಫ್ ಎ ಸರ್ಫೇಸ್ ಅದೇ ಲೆನ್ಸ್ಗಾದರೆ ಆಪ್ಟಿಕ್ ಸೆಂಟರ್ ಅಂತ ಕನ್ಸಿಡರ್ ಮಾಡಬೇಕಾಗಿರುತ್ತೆ. ಆ್ಯಂಡ್ ಸೆಕೆಂಡ್ ಒನ್ ಏನು ಅಂತಂದಾಗ ನೋಡಿ, ದ ಡಿಸ್ಟೆನ್ಸಸ್ measured along the direction of light are taken as positive ಅಂತ ಹೇಳ್ತಾರೆ. And third one, the distances measured okay, opposite to the direction of light are taken as negative ಅಂತ ಹೇಳ್ತೀವಿ ನಾವು. ಅಷ್ಟೇ ಅಲ್ಲ ನೋಡಿ, ಫೋರ್ತ್ ಒನ್, the heights above the principal axis are taken as positive, and the heights below the principal axis are taken as negative. The heights below the principal are taken as negative ಅಂತ ಹೇಳ್ತಾರೆ. Principal axis are taken as negative. ಒಂದ್ಸಲ ಡಯಾಗ್ರಾಮ್ ಅಬ್ಸರ್ವ್ ಮಾಡಿ. ಇಫ್ ಐ ಟೇಕ್ ದಿಸ್ ಆಸ್ ಎ ಮಿರರ್, ಸ್ಪೆರಿಕಲ್ ಮಿರರ್, ಕಾನ್ಕೇವ್ ಮಿರರ್ ಎಕ್ಸಾಂಪಲ್ ನಾವು ತಗೊಂಡಿದ್ದಾಗ ಪಿ ಅನ್ನೋದು ನಾವು ಪೋಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಸಿ ಈಸ್ ದ ಸೆಂಟರ್ ಆಫ್ ಕರ್ವೇಚರ್ ಅಂತ ತಗೊಂಡಿದ್ದಾಗ ದ ಲೈನ್ ವಿಚ್ ಪಾಸಸ್ ಥ್ರೂ ಸೆಂಟರ್ ಆಫ್ ಕರ್ವೇಚರ್ ಅಂಡ್ ದ ಪೋಲ್ ಇಸ್ ಕಾಲ್ಡ್ ಆಸ್ ಪ್ರಿನ್ಸಿಪಲ್ ಆಕ್ಸಿಸ್ ಅಂತ ಹೇಳ್ತಾರೆ. ಪ್ರಿನ್ಸಿಪಲ್ ಆಕ್ಸಿಸ್. ಸೊ ಅಬ್ಸರ್ವ್ ಮಾಡಿ, ದಿಸ್ ಇಸ್ ದ ಡೈರೆಕ್ಷನ್ ಆಫ್ ಲೈಟ್ ಅಂತ ಹೇಳ್ತೀವಿ ನಾವು. ಡೈರೆಕ್ಷನ್ ಆಫ್ ಲೈಟ್. ಲೆಟ್ ಅಸ್ ಸೇ ದಿಸ್ ಇಸ್ ದ ಆಬ್ಜೆಕ್ಟ್ ಎ ಬಿ ಅನ್ನೋದು ಆಬ್ಜೆಕ್ಟ್ ಆಗಿದ್ದಾಗ ನಿಮಗೆ ಆಬ್ಜೆಕ್ಟ್ ಡಿಸ್ಟೆನ್ಸ್ ಅನ್ನೋದು ನೆಗೆಟಿವ್ ಆಗಿರುತ್ತೆ. ಓಕೆ, ಇಮೇಜ್ ಡಿಸ್ಟೆನ್ಸ್ ಅನ್ನೋದು ಸಹ ನಿಮಗೆ ನಾವು ಫೈಂಡ್ ಔಟ್ ಮಾಡಬೇಕಾಗಿರುತ್ತೆ. ಸೊ ಲೈಕ್ ದಟ್ ವಿ ಹ್ಯಾವ್ ಟು ಥಿಂಕ್ ಆ್ಯಂಡ್ ವಿ ಹ್ಯಾವ್ ಟು ಅಪ್ಲೈ ದ ಸೈನ್ ಕನ್ವೆನ್ಷನ್ಸ್ ಪ್ರಾಪರ್ಲಿ ಅಂತ ಹೇಳ್ತಾರೆ. ಸೊ ಇದನ್ನು ಬೇಸ್ ಮಾಡಿಕೊಂಡು ಇಂಪಾರ್ಟೆಂಟ್ ಡೆರಿವೇಷನ್ ನಾವು ನೋಡೋಣ. ಏನದು ಅಂತಂದಾಗ ರಿಲೇಷನ್ ಬಿಟ್ವೀನ್ ಫೋಕಲ್ ಲೆಂತ್ ಅಂಡ್ ರೇಡಿಯಸ್ ಆಫ್ ಕರ್ವೇಚರ್ ಆಫ್ ಎ ಮಿರರ್ ಆರ್ ಶೋ ದಟ್ ಎಫ್ ಇಸ್ ಈಕ್ವಲ್ ಟು r/2 ಫಾರ್ ಎ ಮಿರರ್ ಅಂತಂದರೆ ನಾವು ಜನರಲ್ ಆಗಿ ನಾವು ತಗೊಳ್ಳೋದು ಕಾನ್ಕೇವ್ ಮಿರರ್ನ ಕನ್ಸಿಡರ್ ಮಾಡ್ತೀವಿ. ವಿಲ್ ಟೇಕ್ ಇಟ್ ಆಸ್ ಎ ಕಾನ್ಕೇವ್ ಮಿರರ್. ಸೊ ಅದು ಅಬ್ಸರ್ವ್ ಮಾಡಿ ಇಲ್ಲಿ. whenever we take a concave mirror as shown in the figure, let P ಅನ್ನೋದು ನಿಮಗೆ ಪೋಲ್ ಅಂತ ಕನ್ಸಿಡರ್ ಮಾಡೋಣ. ಸಿ ಅನ್ನೋದು ಸೆಂಟರ್ ಆಫ್ ಕರ್ವೇಚರ್ ಅಂತ ತಗೊಂಡಿದ್ದಾಗ ದ ಲೈನ್ ವಿಚ್ ಪಾಸಸ್ ಥ್ರೂ ಸೆಂಟರ್ ಆಫ್ ಕರ್ವೇಚರ್ ಅಂಡ್ ದ ಪೋಲ್ ಇಸ್ ಕಾಲ್ಡ್ ಆಸ್ ಪ್ರಿನ್ಸಿಪಲ್ ಆಕ್ಸಿಸ್ ಅಂತ ಹೇಳ್ತೀವಿ. ಕನ್ಸಿಡರ್ ಎ ರೇ ಆಫ್ ಲೈಟ್ ಇನ್ಸಿಡೆಂಟಿಂಗ್ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್ ಅಟ್ ಸಮ್ ಪಾಯಿಂಟ್ ಎಮ್ ಆನ್ ದ ಕಾನ್ಕೇವ್ ಮಿರರ್ ಅಂತ ಹೇಳ್ತೀವಿ. ನೋಡಿ, ಇವಾಗ ಸೆಂಟರ್ ಆಫ್ ಕರ್ವೇಚರ್ ಇಂದ ಪಾಯಿಂಟ್ ಎಮ್ಗೆ ನಾವು ಒಂದು ಲೈನ್ ಡ್ರಾ ಮಾಡಿದ್ರೆ ದಟ್ ವಿಲ್ ಬಿಕಮ್ ನಾರ್ಮಲ್ ಅಂತ ಹೇಳ್ತಾರೆ. ಸೊ ಸಿ ಹಿಯರ್, ಲೆಟ್ ಟೀಟಾ ಈಸ್ ಆಂಗಲ್ ಆಫ್ ಇನ್ಸಿಡೆನ್ಸ್ ಅಂತ ಕರಿತೀವಿ. ಇಫ್ ದಿಸ್ ಈಸ್ ಟೀಟಾ, ದಿಸ್ ವಿಲ್ ಆಲ್ಸೋ ಬಿಕಮ್ ಈಕ್ವಲ್ ಟು ಟೀಟಾ ಅಂತ ಹೇಳ್ಬೋದು ನಾವು.
ಲೆಟ್ ಎಫ್ ಬಿ ದ ಪ್ರಿನ್ಸಿಪಲ್ ಫೋಕಸ್. ಲೆಟ್ ಎಫ್ ಬಿ ದ ಪ್ರಿನ್ಸಿಪಲ್ ಫೋಕಸ್. ಲೈಟ್ ಅನ್ನೋದು ಮಿರರಿಂದ ರಿಫ್ಲೆಕ್ಟ್ ಆಗಿ ಪ್ರಿನ್ಸಿಪಲ್ ಫೋಕಸ್ಸಿಂದ ಪಾಸ್ ಆಗುತ್ತೆ ಅಂತ ಹೇಳ್ತಾರೆ ನಮಗೆ. ಸೊ ಅಬ್ಸರ್ವ್ ಮಾಡಿ, ಲೆಟ್ ಎಮ್ ಡಿ ಈಸ್ ಅ ಪಾಯಿಂಟ್ ಫುಟ್ ಆಫ್ ಪರ್ಪೆಂಡಿಕ್ಯುಲರ್ ಅಂತನೂ ಹೇಳ್ಬೋದು ನಾವು. ಇದು ಟೀಟಾ, ಇದು ಟೀಟಾ ಆಗಿದ್ದಾಗ ದಿಸ್ ಆ್ಯಂಗಲ್ ವಿಲ್ ಆಲ್ಸೋ ಬಿಕಮ್ ಈಕ್ವಲ್ಸ್ ಟು ಟೀಟಾ. ಯಾಕೆಂತಂದಾಗ ದ ಎಕ್ಸ್ಟೀರಿಯರ್ ಆ್ಯಂಗಲ್ ಇಸ್ ಆಲ್ವೇಸ್ ಈಕ್ವಲ್ ಟು ಸಮ್ ಆಫ್ ದ ಟು ಅಪೋಸಿಟ್ ಇಂಟೀರಿಯರ್ ಆ್ಯಂಗಲ್ಸ್ ಅಂತ ಹೇಳ್ತಾರೆ. ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಮಸ್ಟ್ ಬಿಕಮ್ ಈಕ್ವಲ್ ಟು ಆ್ಯಂಗಲ್ ಆಫ್ ರಿಫ್ಲೆಕ್ಷನ್. ಆ ಒಂದು ಇದ್ರ ಪ್ರಕಾರ ನಮಗೆ ಇದು ಟೀಟಾ, ಇದು ಟೀಟಾ ಆಗಿರುತ್ತೆ. ಗೊತ್ತಾಗಿದಲ್ವ ಹೇಳ್ತಾ ಇರೋದೇನು ಅಂತ. ನಾವು ಲೆಟ್ ಅಸ್ ಸಿ ಹಿಯರ್, ಲೆಟ್ ಆರ್ ಬಿ ದ ರೇಡಿಯಸ್ ಆಫ್ ಕರ್ವೇಚರ್ ಅಂತ ಹೇಳೋಣ, ಎಫ್ ಬಿ ದ ಫೋಕಲ್ ಲೆಂತ್ ಅಂತ ಕರಿತೀವಿ ನಾವು. ಅಬ್ಸರ್ವ್ ಮಾಡಿ, ಲೆಟ್ ಆರ್ ಬಿ ದ ರೇಡಿಯಸ್ ಆಫ್ ಕರ್ವೇಚರ್, ರೇಡಿಯಸ್ ಆಫ್ ಕರ್ವೇಚರ್ and f be the focal length. Let f be the focal length of the mirror, focal length of the mirror. So this is a diagram. ಡಯಾಗ್ರಾಮ್ ಮಸ್ಟ್ ಅಂಡ್ ಶುಡ್ ನೀವು ಡ್ರಾ ಮಾಡಬೇಕಾಗಿರುತ್ತೆ, ನೀಟಾಗೆ ಪ್ಲಾಟ್ ಮಾಡಬೇಕಾಗಿರುತ್ತೆ. ನೋಡಿ ಇಲ್ಲಿ ಏನಾಗುತ್ತೆ ನೋಡಿ, ಅಬ್ಸರ್ವ್ ಮಾಡಿ. ಫ್ರಮ್ ದ ಟ್ರಯಾಂಗಲ್ ಆರ್ ಫ್ರಮ್ ದ ಫಿಗರ್ ಅಂತ ಬರೆದ್ಬಿಡೋಣ ಡೈರೆಕ್ಟಾಗೆ. ಫ್ರಮ್ ದ ಫಿಗರ್, ಸಿ ಹಿಯರ್, ಒಂದ್ಸರಿ ದಟ್ ಇಸ್ ದ ಟ್ರಯಾಂಗಲ್ ಸಿ ಎಮ್ ಡಿ ಅಂಡ್ ಎಫ್ ಎಮ್ ಡಿ ಅಂತ ಹೇಳ್ಬೋದು. ಫ್ರಮ್ ದ ಟ್ರಯಾಂಗಲ್ ಅಬ್ಸರ್ವ್ ಮಾಡಿ, ಫ್ರಮ್ ದ ಟ್ರಯಾಂಗಲ್ ಸಿ ಎಮ್ ಡಿ ವಿ ಕ್ಯಾನ್ ರೈಟ್ ಟ್ಯಾನ್ ಟೀಟಾ ಈಸ್ ಈಕ್ವಲ್ ಟು, ಟ್ಯಾನ್ ಟೀಟಾ ಈಸ್ ಈಕ್ವಲ್ಸ್ ಟು ಎಮ್ ಡಿ ಡಿವೈಡ್ ಬೈ ವಾಟ್ ಇಸ್ ದಿಸ್ ಡಿ ಸಿ ಅಂತ ಹೇಳ್ಬೋದು ನಾವು. ಅಂಡ್ ಟ್ಯಾನ್ ಟು ಟೀಟಾ ಏನಾಗುತ್ತೆ ನೋಡಿ, ಟ್ಯಾನ್ ಟು ಟಿ ಏನು ಬರೀಬೋದು ನೋಡಿ, ಅಬ್ಸರ್ವ್ ಮಾಡಿ. ಟ್ಯಾನ್ ಟು ಟಿ ಇಸ್ ಎಮ್ ಡಿ ಡಿವೈಡ್ ಬೈ ಡಿ ಎಫ್ ಅಂತ ಬರಿತೀವಿ. ಎಮ್ ಡಿ ಡಿವೈಡ್ ಬೈ ಡಿ ಎಫ್ ಅಂತ ಬರಿತೀವಿ ನಾವು. ಸಪೋಸ್ ಸಿ ಹಿಯರ್, ಇಫ್ ಎಮ್ ಪಾಯಿಂಟ್ ಎಮ್ ಅನ್ನೋದು ನಿಮಗೆ ವೆರಿ ಕ್ಲೋಸ್ ಟು ದ ಪಾಯಿಂಟ್ ಪಿ, ಟು ದ ಪಾಯಿಂಟ್ ಪಿ, ಟು ದ ಪಾಯಿಂಟ್ ಪಿ, ದೆನ್ ಇವಾಗ ಏನು ಬರಿಬೋದು ನೋಡಿ, ಇಲ್ಲಿ ಈ ಟ್ಯಾನ್ ಟೀಟಾ ನಾವು, ಟ್ಯಾನ್ ಟೀಟಾ ನಾನು ಎಮ್ ಪಿ ಡಿವೈಡ್ ಬೈ ಡಿ ಸಿ ಅಂತ ಬರಿಬಹುದು. ಇಲ್ಲಾಂದರೆ ಈ ಸ್ಟೆಪ್ನ ನಾವು ಸ್ಕಿಪ್ ಮಾಡೋಣ. ಓಕೆ, ಲೆಟ್ ಅಸ್ ಸ್ಕಿಪ್ ದಿಸ್ ಸೆಂಟೆನ್ಸ್ ಸೋ ದಟ್ ವಿ ಕ್ಯಾನ್ ಮಿನಿಮೈಸ್ ದ ಥಿಂಗ್ಸ್ ಅಂತ ಹೇಳ್ತಾರೆ. ಇಫ್ ಆ್ಯಂಗಲ್ಸ್ ಆರ್ ವೆರಿ ಸ್ಮಾಲ್, ಇಫ್ ಆ್ಯಂಗಲ್ಸ್ ಆರ್ ವೆರಿ ಸ್ಮಾಲ್, ತುಂಬ ಸ್ಮಾಲ್ ಇದ್ದಾಗ, ದೆನ್ ಐ ಕ್ಯಾನ್ ರೈಟ್ tan theta can be approximated as theta and tan 2 theta ನಾವು 2 theta ಅಂತ ಅಪ್ರಾಕ್ಸಿಮೇಟ್ ಮಾಡ್ಬೋದು. Therefore we can write theta is equals to md divided by dc and 2 theta becomes equals to md divided by df ಅಂತ ನಾವು ಬರೀಬಹುದು. ಗೊತ್ತಾಗಿದಲ್ವಾ? Now using this, substitute the value of theta in this 2 theta equation. ಅವಾಗ ಏನಾಗುತ್ತೆ ಒಂದ್ಸರಿ ಚೆಕ್ ಮಾಡಿ. Therefore 2 into what is the value of theta here, md divided by dc ಅಂತ ಬರೀಬಹುದು, which is equal to what is the value of this here, md divided by df ಆಗುತ್ತೆ. df ನೋಡಿ ಇಲ್ಲಿ md will get cancel. Therefore 2 divided by dc is equals to 1 by df ಅಂತ ಹೇಳ್ತಾರೆ. ನೋಡಿ ಅಬ್ಸರ್ವ್ ಮಾಡಿ, ಈ ಡಿ ಎಫ್ನ ಹೇಗೆ ಬರಿಬೋದು ನಾವು ಅಂತಂದಿದ್ದಾಗ, ಸಿ ಹಿಯರ್, ಇಫ್ ಎಮ್ ಈಸ್ ಕ್ಲೋಸ್ ಟು ದ ಪಾಯಿಂಟ್ ಪಿ, ಕ್ಲೋಸ್ ಟು ದ ಪಾಯಿಂಟ್ ಪಿ, ದೆನ್ ನಾವೇನು ಬರಿಬೋದು ನೋಡಿ, ಡಿ ಸಿ ಈಸ್ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು ಪಿ ಸಿ ಅಂತ ಬರಿಬಹುದು, ವಿಚ್ ಈಸ್ ಈಕ್ವಲ್ ಟು ಮೈನಸ್ ಆರ್ ಆಗಿರುತ್ತೆ. ಅಷ್ಟೇ ಅಲ್ಲ, ಡಿ ಎಫ್ ಅನ್ನೋದು ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು ಪಿ ಎಫ್ ಅಂತ ಬರಿಬೋದು, ವಿಚ್ ಈಸ್ ಈಕ್ವಲ್ಸ್ ಟು ಮೈನಸ್ ಎಫ್ ಅಕಾರ್ಡಿಂಗ್ ಟು ಸೈನ್ ಕನ್ವೆನ್ಷನ್. ಇವಾಗ ಏನಾಗುತ್ತೆ ಒಂದ್ಸರಿ ಅಬ್ಸರ್ವ್ ಮಾಡಿ, ಮೇಲೆ ಈಕ್ವೇಷನ್ಸ್ನ ಸಬ್ಸ್ಟಿಟ್ಯೂಟ್ ಮಾಡಿದಾಗ 2 ಡಿವೈಡ್ ಬೈ ಪಿ ಸಿ ಈಸ್ ಈಕ್ವಲ್ಸ್ ಟು 1 ಡಿವೈಡ್ ಬೈ, ಅಬ್ಸರ್ವ್ ಮಾಡಿ, ಪಿ ಎಫ್ ಆಗಿರುತ್ತೆ. ಸೊ 2 ಡಿವೈಡ್ ಬೈ ಮೈನಸ್ ಆರ್ ಈಸ್ ಈಕ್ವಲ್ಸ್ ಟು 1 ಡಿವೈಡ್ ಬೈ ಮೈನಸ್ ಎಫ್. ಮೈನಸ್ ಮೈನಸ್ ಕ್ಯಾನ್ಸಲ್ ಆಗಿದ್ದಾಗ ವಿ ಕ್ಯಾನ್ ರೈಟ್, ಥಿಂಕ್ ಮಾಡಿ, 2 by r is equals to 1 by f. So simplify ಮಾಡಿದ್ದಾಗ ವಿಲ್ ಗೆಟ್ f is equals to
r/2 ಅಂತ ಬರೀಬಹುದು. ಇಲ್ಲ ಅಂತಂದರೆ ರೇಡಿಯಸ್ ಆಫ್ ಕರ್ವೇಚರ್ ಇಸ್ ಈಕ್ವಲ್ಸ್ ಟು 2 ಟೈಮ್ಸ್ ದ ಫೋಕಲ್ ಲೆಂತ್ ಅಂತಲೂ ಬರೀಬಹುದು. ಗೊತ್ತಾಗಿದಲ್ವಾ? ಇದು ನಿಮಗೆ 3 ಮಾರ್ಕ್ಸ್ ಜನರಲ್ ಆಗಿ ಕೇಳತಕ್ಕಂಥ ಕ್ವಶನ್. ಸೊ ಡೋಂಟ್ ಮಿಸ್ ದಿಸ್ ಅಂತ ಹೇಳ್ತಾರೆ. ನಾವು ಲೆಟ್ ಅಸ್ ಸಿ ದ ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಏನದು ಅಂತಂದಾಗ ಒಬ್ಟೈನ್ ದ ಮಿರರ್ ಫಾರ್ಮುಲಾ ಅಂತ ಹೇಳ್ತಾರೆ. ಒಬ್ಟೈನ್ ದ ಮಿರರ್ ಫಾರ್ಮುಲಾ. ಮಿರರ್ ಫಾರ್ಮುಲಾ ಅಂದರೆ ಬೇರೆ ಏನೂ ಅಲ್ಲ, ನಿಮಗೆ ರಿಲೇಷನ್ ಬಿಟ್ವೀನ್ ಆಬ್ಜೆಕ್ಟ್ ಡಿಸ್ಟೆನ್ಸ್, ಇಮೇಜ್ ಡಿಸ್ಟೆನ್ಸ್ ಆ್ಯಂಡ್ ಫೋಕಲ್ ಲೆಂತ್ ಅಂತ ಕರೀತಾರೆ. ಸೊ ಏನು ಬರಿಬೋದು ನಾವಿಲ್ಲಿ ಅಂತಂದಾಗ ಕನ್ಸಿಡರ್ ಎ ಮಿರರ್. ಕನ್ಸಿಡರ್ ಎ ಮಿರರ್ ಅಂತ ಹೇಳ್ತಾ ಇದ್ದೀನಿ ನೋಡಿ. ಲೆಟ್ ಎಫ್ ಬಿ ದ ಫೋಕಲ್ ಲೆಂತ್. ಲೆಟ್ ಎಫ್ ಬಿ ದ ಫೋಕಲ್ ಲೆಂತ್. ಕ್ಯಾಪಿಟಲ್ ಆರ್ ಅನ್ನೋದು ನಿಮಗೆ ರೇಡಿಯಸ್ ಆಫ್ ಕರ್ವೇಚರ್ ಅಂತ ಕರೆಯೋಣ. ರೇಡಿಯಸ್ ಆಫ್ ಕರ್ವೇಚರ್. ಸೊ ಕ್ಯಾಪಿಟಲ್ ಆರ್ ಅನ್ನೋದು ನಿಮಗೆ ರೇಡಿಯಸ್ ಆಫ್ ಕರ್ವೇಚರ್ ಆಗಿರುತ್ತೆ. ಅಷ್ಟೇ ಅಲ್ಲ, ನಿಮಗೆ ಯು ಅನ್ನೋದು ನಿಮಗೆ ಆಬ್ಜೆಕ್ಟ್ ಡಿಸ್ಟೆನ್ಸ್. U is the object distance and V is the image distance ಅಂತ ಹೇಳ್ತಾರೆ. V is the image distance. ಅಷ್ಟೇ ಅಲ್ಲ, ನಿಮಗೆ ಎ ಬಿ ಅನ್ನೋದು ನಿಮಗೆ ಹೈಟ್ ಆಫ್ ದ ಆಬ್ಜೆಕ್ಟ್ ಅಂತ ಕರಿತೀವಿ ನಾವು. ಹೈಟ್ ಆಫ್ ದ ಆಬ್ಜೆಕ್ಟ್. ಎ ಡ್ಯಾಶ್ ಬಿ ಡ್ಯಾಶ್ ಅನ್ನೋದು ರೆಪ್ರೆಸೆಂಟ್ ಮಾಡೋಣ. ಎ ಡ್ಯಾಶ್ ಬಿ ಡ್ಯಾಶ್ ಅನ್ನೋದು ಹೈಟ್ ಆಫ್ ದ ಇಮೇಜ್. ಹೈಟ್ ಆಫ್ ದ ಇಮೇಜ್. ಸೊ ಇಲ್ಲಿ ಒಂದ್ಸರಿ ಡಯಾಗ್ರಾಮ್ನ ಹಾಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಲೆಟ್ ಅಸ್ ಸೇ ದಿಸ್ ಈಸ್ ಎ ಕಾನ್ಕೇವ್ ಮಿರರ್. ದಿಸ್ ಈಸ್ ಎ ಕಾನ್ಕೇವ್ ಮಿರರ್. ಕನ್ಸಿಡರ್ ಮಾಡಿ. ಲೆಟ್ ಪಿ ಬಿ ದ ಪೋಲ್. ಲೆಟ್ ಪಿ ಬಿ ದ ಪೋಲ್ ಆಫ್ ದ ಮಿರರ್. ಲೆಟ್ ಸಿ ಬಿ ದ ಸೆಂಟರ್ ಆಫ್ ಕರ್ವೇಚರ್. ಎಫ್ ಬಿ ದ ಪ್ರಿನ್ಸಿಪಲ್ ಫೋಕಸ್ ಅಂತ ಕರೆಯೋಣ. ಸೊ ಅಬ್ಸರ್ವ್ ಮಾಡಿ ಒಂದ್ಸರಿ ನೀಟಾಗಿ. ಆಬ್ಜೆಕ್ಟ್ ಅನ್ನೋದು ಬಿಯಾಂಡ್ ದ ಸೆಂಟರ್ ಆಫ್ ಕರ್ವೇಚರ್ ಪ್ಲೇಸ್ ಮಾಡ್ತಾ ಇದ್ದೀವಿ. ಲೆಟ್ ಎ ಬಿ ಈಸ್ ದ ಆಬ್ಜೆಕ್ಟ್ ಅಂತ ಕರೆಯೋಣ. ಯಾವಾಗಾದರೆ ಇಲ್ಲಿ ಆಬ್ಜೆಕ್ಟಿಂದ ನಮಗೆ 3 ರೇಸ್ ನಾವು ಕನ್ಸಿಡರ್ ಮಾಡಬೇಕು. ಏನದು ಅಂತಂದರೆ, ಒಂದು ಪ್ಯಾರಲಲ್ ಟು ವಾಟ್ ಈಸ್ ದಟ್ ಪ್ರಿನ್ಸಿಪಲ್ ಆಕ್ಸಿಸ್. ಪ್ಯಾರಲಲ್ ಟು ಪ್ರಿನ್ಸಿಪಲ್ ಆಕ್ಸಿಸ್. ಇನ್ನೊಂದು ವಿಚ್ ಈಸ್ ಇನ್ಸಿಡೆಂಟಿಂಗ್ ಅಟ್ ದ ಪೋಲ್ ಅಂತ ಹೇಳ್ಬೋದು. ಅಟ್ ದ ಪೋಲ್. ಸಿ ಹಿಯರ್. ಅಟ್ ದ ಪೋಲ್. ಇನ್ನೊಂದು ಬಂದ್ಬಿಟ್ಟು ನಿಮಗೆ ಓಕೆ ಥ್ರೂ ದ ವಾಟ್ ಇಸ್ ದಟ್ ಸೆಂಟರ್ ಆಫ್ ಕರ್ವೇಚರ್ ಅಂತಲೂ ಹೇಳ್ಬೋದು. ಥ್ರೂ ಸೆಂಟರ್ ಆಫ್ ಕರ್ವೇಚರ್. ಅಬ್ಸರ್ವ್ ಮಾಡಿ ನೀಟಾಗೆ. ಸೊ ಸೆಂಟರ್ ಆಫ್ ಕರ್ವೇಚರಿಂದ ಹೋಗೋ ಲೈನ್ ಏನಾಗುತ್ತೆ, ರಿಫ್ಲೆಕ್ಟ್ ಆಗಿ ಸೇಮ್ ಪಾತಲ್ಲಿ ಬರುತ್ತೆ. ಅಷ್ಟೇ ಅಲ್ಲ, ಸಿ ಹಿಯರ್. ಲೆಟ್ ಅಸ್ ಸೇ ದಿಸ್ ಇಸ್ ದ ಪಾಯಿಂಟ್ ಎಮ್ ಅಂತ ಕರೆಯೋಣ. ಅವಾಗ ಏನಾಗೋದು ಒಂದ್ಸರಿ ಅಬ್ಸರ್ವ್ ಮಾಡಿ ನೀಟಾಗೆ. ಎಮ್ ಹತ್ರ ಇನ್ಸಿಡೆಂಟ್ ಆಗಿರೋದು ನಿಮಗೆ ಪ್ರಿನ್ಸಿಪಲ್ ಫೋಕಸ್ಸಿಂದ ರಿಫ್ಲೆಕ್ಟ್ ಆಗುತ್ತೆ. ಅಷ್ಟೇ ಅಲ್ಲ, ಪಿ ಹತ್ರ ಇನ್ಸಿಡೆಂಟ್ ಆಗಿರೋದು ನಿಮಗೆ ರಿಫ್ಲೆಕ್ಟ್ ಆಗಿ ಈ 3 ರಿಫ್ಲೆಕ್ಟೆಡ್ ರೇಸ್ ಅನ್ನೋದು ನಿಮಗೆ ಅಟ್ ದ ಪಾಯಿಂಟ್ ಲೆಟ್ ಇಟ್ ಬಿ ಎ ಡ್ಯಾಶ್ ಹತ್ರ ಫಾರ್ಮ್ ಆಗಿರುತ್ತೆ. ಸೊ ಇದೇ ರೀತಿ ನಿಮಗೆ ಆಬ್ಜೆಕ್ಟ್ ಎ ಬಿಯಿಂದ ಬರತಕ್ಕಂಥ ಪ್ರತಿಯೊಂದು ಲೈಟ್, ಪಾರ್ಟಿಕಲಿಂದ ಬರತಕ್ಕಂಥ ಪ್ರತಿಯೊಂದು ಲೈಟ್ ನಿಮಗೆ ಎ ಡ್ಯಾಶ್ ಬಿ ಡ್ಯಾಶ್ನ ಫಾರ್ಮ್ ಮಾಡುತ್ತೆ ಅಂತ ಹೇಳ್ತಾರೆ. ಸೊ ಎ ಡ್ಯಾಶ್ ಬಿ ಡ್ಯಾಶ್ ಈಸ್ ದ ಇಮೇಜ್ ಆಫ್ ದ ಆಬ್ಜೆಕ್ಟ್ ಎ ಬಿ ಅಂತ ಕರಿತೀವಿ. ಸೊ ಥಿಂಕ್ ಮಾಡಿ ಇಲ್ಲಿ. ಸೊ ದಿಸ್ ಈಸ್ ದ ಪಿ ಎಫ್ ಈಸ್ ದ ಫೋಕಲ್ ಲೆಂತ್ ಅಂತ ಹೇಳ್ತಾರೆ. ಸಿ ಇಂದ ನಿಮಗೆ ರೇಡಿಯಸ್ ಆಫ್ ಕರ್ವೇಚರ್ ಅಂತ ಕರಿತೀವಿ ನೋಡಿ. ಎ ಬಿ ಇಂದ ನಿಮಗೆ ಆಬ್ಜೆಕ್ಟ್ ಡಿಸ್ಟೆನ್ಸ್ ಅಂತ ಹೇಳ್ತೀವಿ. ಎ ಡ್ಯಾಶ್ ಬಿ ಡ್ಯಾಶ್ ಇಂದ ನಿಮಗೆ ಇಮೇಜ್ ಡಿಸ್ಟೆನ್ಸ್ ಅಂತ ಕರಿತೀವಿ. ಗೊತ್ತಾಗಿದಲ್ವ ಡಯಾಗ್ರಾಮ್ ನೀಟಾಗೆ? ನೀವು ಮಸ್ಟ್ ಆ್ಯಂಡ್ ಶುಡ್ ನೀವು ಡಯಾಗ್ರಾಮ್ನ ಪ್ಲಾಟ್ ಮಾಡಲೇಬೇಕಾಗಿರುತ್ತೆ. ಇಲ್ಲದೆ ಹೋದರೆ ಮಾರ್ಕ್ಸ್ನ ಎಕ್ಸ್ಪೆಕ್ಟ್ ಮಾಡಬೇಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಲೆಟ್ ಅಸ್ ಥಿಂಕ್ ದ್ಯಾಟ್ ಇದನ್ನು ಹೇಗೆ ಸಾಲ್ವ್ ಮಾಡ್ಬೋದು ಒಂದ್ಸರಿ ಥಿಂಕ್ ಮಾಡಿ. ಇಲ್ಲಿ ಇಷ್ಟೇ ನೆನ್ಪಿಟ್ಕೊಳ್ಳಿ. ಫ್ರಮ್ ದ ಡಯಾಗ್ರಾಮ್ ಯು ಹ್ಯಾವ್ ಟು ಕನ್ಸಿಡರ್ ದ 2 ಈಕ್ವೇಷನ್ಸ್. ಒನ್ ಈಸ್ ವಿತ್ ರೆಸ್ಪೆಕ್ಟ್ ಟು ದ ಸೆಂಟರ್ ಆಫ್ ಕರ್ವೇಚರ್ ಅಂಡ್ ಅದರ್ ಒನ್ ಈಸ್ ವಿತ್ ರೆಸ್ಪೆಕ್ಟ್ ಟು ದ ಪೋಲ್ ಅಂತ ಹೇಳ್ತಾರೆ. 2 ಈಕ್ವೇಷನ್ಸ್ ಹೇಗೆ ಬರುತ್ತೆ ಅಂತ ಒಂದ್ಸರಿ ಅಬ್ಸರ್ವ್ ಮಾಡಿ. ಫ್ರಮ್ ದ ಡಯಾಗ್ರಾಮ್ ಅಂತ ಕನ್ಸಿಡರ್ ಮಾಡಿಬಿಡೋಣ. ಸಿ ಹಿಯರ್. ಫ್ರಮ್ ದ ಫಿಗರ್ ಏನು ಹೇಳ್ಬೋದು ನಾವಿಲ್ಲಿ? ಟ್ರಯಾಂಗಲ್ ಎ ಪಿ ಬಿ
ಎ ಪಿ ಬಿ ಆ್ಯಂಡ್ ಎ ಡ್ಯಾಶ್ ಪಿ ಬಿ ಡ್ಯಾಶ್ ಆರ್ ಸಿಮಿಲಾರ್ ಅಂತ ಹೇಳ್ತಾರೆ. ಆರ್ ಸಿಮಿಲಾರ್ ಆರ್ ಕಾಂಗ್ರಿಯೆಂಟ್ ಅಂತ ಹೇಳ್ತಾರೆ. therefore we can write that AB divided by A dash B dash will become equals to what is the value of this here? PB divided by PB dash ಅಂತ ಬರೀಬಹುದು. let it be equation 1 ಅಂತ ಕರಿತೀವಿ. ಅರ್ಥ ಆಯ್ತದೆ ಅಲ್ವಾ? ಈ ಎರಡು ಟ್ರಯಾಂಗಲ್ಸ್ ನಾವು ಎಲ್ಲಿ ಕನ್ಸಿಡರ್ ಮಾಡ್ತಾ ಇದ್ದೀವಿ? ವಿತ್ ರೆಸ್ಪೆಕ್ಟ್ ಟು ಪೋಲ್ ಇನ್ ದ ಸೇಮ್ ಮ್ಯಾನರ್ that is similarly the triangle observe ಮಾಡಿಟಗೆ A C B and A dash B dash C observe ಮಾಡಿ A C B and triangle A dash C B dash are similar ಅಂತ ಹೇಳ್ಬೋದು ನಾವು. therefore ಇಲ್ಲಿಂದ ಏನು ಬರೀಬೋದು ನೋಡಿ, ಇಲ್ಲಿ AB divided by A dash B dash becomes equal to think ಮಾಡಿ CB divided by CB dash ಅಂತ ಬರೀಬಹುದು. CB divided by CB dash. let it be equation 2. observe ಮಾಡಿ from equation 1 and equation 2 ಏನು ಬರೀಬಹುದು ನಾವಿಲ್ಲಿ ಅಂತಂದಿದ್ದಾಗ CB divided by CB dash must become equal to PB divided by PB dash ಅಂತ ಬರೀಬಹುದು. PB divided by PB dash. ಒಂದ್ಸಲ ಡಯಾಗ್ರಾಮ್ ಅಬ್ಸರ್ವ್ ಮಾಡಿ. PB ಅನ್ನೋದೇನು ಕೊಡುತ್ತೆ ನಿಮಗೆ? ಓಕೆ, ಆಬ್ಜೆಕ್ಟ್ ಡಿಸ್ಟೆನ್ಸ್ನ ರೆಪ್ರೆಸೆಂಟ್ ಮಾಡುತ್ತೆ. PB ಡ್ಯಾಶ್ ಅನ್ನೋದು ನಿಮಗೆ ಇಮೇಜ್ ಡಿಸ್ಟೆನ್ಸ್ನ ರೆಪ್ರೆಸೆಂಟ್ ಮಾಡುತ್ತೆ. ಮತ್ತು ನಮ್ಗೆ ಗೊತ್ತಿಲ್ಲದಿರತಕ್ಕಂಥ ವ್ಯಾಲ್ಯೂ ಏನು ಅಂತಂದರೆ CB ವ್ಯಾಲ್ಯೂ ನಮಗೆ ಗೊತ್ತಿಲ್ಲ, CB ಡ್ಯಾಶ್ ವ್ಯಾಲ್ಯೂ ಸಹ ನಮಗೆ ಗೊತ್ತಿಲ್ಲ. ಸೊ CBನ ಏನಂತ ಬರೀಬೋದು ಒಂದ್ಸರಿ ಅಬ್ಸರ್ವ್ ಮಾಡಿ. PB ಮೈನಸ್ PC ಅಂತ ಬರೀಬಹುದು. ಅರ್ಥ ಆಗ್ತದಲ್ವ ಹೇಳ್ತಾ ಇರೋದು? therefore we can write ಏನಂತ ಬರೀಬೋದು ನಾವಿಲ್ಲಿ? ಥಿಂಕ್ ಮಾಡಿ. CB can be written as PB minus ಥಿಂಕ್ ಮಾಡಿ ಇಲ್ಲಿ PB ಮೈನಸ್ PC ಅಂತ ಹೇಳ್ಬೋದು. ಸೊ CB ಡ್ಯಾಶ್ ಏನಂತ ಬರೀಬೋದು ನೋಡಿ, ಇಲ್ಲಿ ನಮಗೆ ಬೇಕಾದ್ರೆ ಇದು ನಿಮಗೆ. ಸೊ PC ಮೈನಸ್ PB ಡ್ಯಾಶ್ ಅಂತ ಬರೀಬಹುದು. PC minus PB dash must become equals to PB divided by PB dash. ಗೊತ್ತಾಯ್ತಲ್ವಾ? ಇವಾಗ PB ಅಂದ್ರೆ ಏನು, PC ಅಂದ್ರೆ ಏನು, ಎಲ್ಲ ವ್ಯಾಲ್ಯೂಸ್ ನಮಗೆ ಗೊತ್ತಿದೆ. ಸೊ ಸಬ್ಸ್ಟಿಟ್ಯೂಟ್ ಮಾಡೋಣ. what is PB here? it is minus U minus what is this PC here? PC is nothing but minus R ಅಂತ ಹೇಳ್ಬೋದು. divided by PC is nothing but minus R minus of ನೋಡಿ PB dash ಅಂತಂದರೆ V ಆಗಿರುತ್ತೆ, ಮೈನಸ್ V which is equal to what is the value of this here? PB ಅಂತಂದರೆ ಮೈನಸ್ U ಆಗಿರುತ್ತೆ. ಮೈನಸ್ U divided by ಮೈನಸ್ V ಅಂತ ಬರೀಬಹುದು. V will minus get cancel. ಇನ್ನೇನು ಉಳಿದಿರುತ್ತೆ ನೋಡಿ ಇಲ್ಲಿ, ಮೈನಸ್ U plus R divided by minus R plus V which is equals to U by V ಅಂತ ಬರುತ್ತೆ. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿಬಿಡಿ, ಏನು ಬರುತ್ತೆ ನಿಮಗೆ ಗೊತ್ತಾಗುತ್ತೆ. ಮೈನಸ್ U ಇಂಟು V ಪ್ಲಸ್ V ಇಂಟು R is equals to minus U ಇಂಟು R ಓಕೆ ಪ್ಲಸ್ U ಇಂಟು V. ಒಂದ್ಸರಿ ಎಲ್ಲ ಅಬ್ಸರ್ವ್ ಮಾಡಿ. UV VR UR VUV ಕಾಂಬಿನೇಷನ್ಸ್ ಅಲ್ಲಿದೆ. ಸೊ ನಾವೇನು ಮಾಡ್ಬೋದು ನಾವಿಲ್ಲಿ ಅಂತಂದಿದ್ದಾಗ throughout divided by the product UVR ಅಂತ ಹೇಳ್ತಾ ಇದ್ದೀವಿ. therefore ಏನಾಗುತ್ತೆ ಒಂದ್ಸರಿ ನೋಡಿ ಇಲ್ಲಿ, ಮೈನಸ್ UV divided by UVR ಪ್ಲಸ್ V ಇಂಟು R divided by UVR is equals to minus UR divided by UVR plus U into V divided by UVR ಅಂತ ಬರೀಬಹುದು. ಗೊತ್ತಾಗಿದಲ್ವಾ? ಸೊ ಇಲ್ಲಿ ಏನೇನು ಕ್ಯಾನ್ಸಲ್ ಆಗುತ್ತೆ ಒಂದ್ಸರಿ ಅಬ್ಸರ್ವ್ ಮಾಡಿ. UV ಇಲ್ಲಿ ಕ್ಯಾನ್ಸಲ್ ಆಗುತ್ತೆ. ಈ ಸೆಕೆಂಡ್ ಟರ್ಮಲ್ಲಿ ನಿಮಗೆ VR ಎರಡು ಕ್ಯಾನ್ಸಲ್ ಆಗಿರುತ್ತೆ. ಇಲ್ಲಿ UR ಕ್ಯಾನ್ಸಲ್ ಆಗಿರುತ್ತೆ. ಅಷ್ಟೇ ಅಲ್ಲ, ಇಲ್ಲಿ UV ಕ್ಯಾನ್ಸಲ್ ಆಗಿರುತ್ತೆ. ಗೊತ್ತಾಗಿದಲ್ವ ಹೇಳ್ತಿರೋದೇನು ಅಂತ? therefore ಇನ್ನೇನು ಉಳಿದಿರುತ್ತೆ ಅಂತ ನಾವು ಅಬ್ಸರ್ವ್ ಮಾಡಿ ನೆಕ್ಸ್ಟಲ್ಲಿ ನಾವು ಬರೆಯೋಣ. ಇಲ್ಲಿ -1/R ಇದೆ.
minus 1 by r minus 1 by r okay plus ಇಲ್ಲೇನಿದೆ 1 by u ಇದೆ ನಿಮಗೆ plus 1 by u is equal to ಇಲ್ಲಿ minus 1 by v ಇದೆ ನಿಮಗೆ ಇಲ್ಲಿ minus 1 by v ಇದೆ. ನೆಕ್ಸ್ಟ್ ಈ ಟರ್ಮಲ್ಲಿ ನಿಮಗೆ ಪ್ಲಸ್ 1 by r ಇದೆ ಪ್ಲಸ್ 1 by r ಗೊತ್ತಾಗಿದಲ್ವಾ. ಮೈನಸ್ ಟರ್ಮ್ಸ್ನ ನಾವು ಈ 1 by v ನ ನಾವು ಲೆಫ್ಟ್ ಹ್ಯಾಂಡ್ ಸೈಡ್ ತಗೋರೋಣ, ಈ r ನ ರೈಟ್ ಹ್ಯಾಂಡ್ ಸೈಡ್ ಕಲಿಸೋಣ. ಅವಾಗ ಏನಾಗುತ್ತೆ ನೋಡಿ 1 by v ಪ್ಲಸ್ 1 by u ಬಿಕಮ್ಸ್ ಈಕ್ವಲ್ಸ್ ಟು 1 by r ಪ್ಲಸ್ 1 by r ಆಗಿರುತ್ತೆ. therefore 1 by v ಪ್ಲಸ್ 1 by u ಅನ್ನೋದು ನಿಮಗೆ 2 by r ಆಗಿರುತ್ತೆ. ಸೊ ನೋಡಿ ಇಲ್ಲಿ ಅಬ್ಸರ್ವ್ ಮಾಡಿ, f is equals to r by 2 ಆಗಿದ್ದಾಗ ನಿಮಗೆ 2 by r ಅನ್ನೋದು ನಿಮಗೆ 1 by f ಆಗಿರುತ್ತೆ. 2 by r must become equals to 1 by f. So according to this we can write 1 by v plus 1 by u is equals to 1 by f. So this is the mirror formula. ನೋಡಿ ಸ್ಪೆರಿಕಲ್ ಮಿರರ್ಸ್ ಅಲ್ಲಿ ಈ ಎರಡು ಇಂಪಾರ್ಟೆಂಟ್ ಡೆರಿವೇಶನ್ಸ್ ಆಗಿರುತ್ತೆ. ಸೊ ಮಿಸ್ ಮಾಡ್ದಿರಾ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಿ, ಡೆಫಿನೆಟ್ ಆಗಿ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಲೆಟ್ ಅಸ್ ಸಿ ದ ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಏನಂತ ಕೊಟ್ಟಿದ್ದಾರೆ ಅಂತ ಒಂದ್ಸರಿ ನೋಡಿ. ಹಿಂಗೆ ಮಾಡಿ ಇಲ್ಲಿ obtain the relation between refractive index and critical angle for a medium ಅಂತ ಹೇಳ್ತಾ ಇದ್ದಾರೆ. ಸೊ ಇದನ್ನ ಹೇಗೆ ನಾವು ಮಾಡಬಹುದು? ಸೊ ಅದಕ್ಕೆ ನಾವು ಒಂದೇ ಒಂದು ಪಾಯಿಂಟ್ನ ಹೇಳ್ತಾ ಇದ್ದೀವಿ, ಕನ್ಸಿಡರ್ ಎ ರೇ ಆಫ್ ಲೈಟ್ ಓಕೆ ಪಾಸಿಂಗ್ ಫ್ರಮ್ ಡೆನ್ಸರ್ ಮೀಡಿಯಂ ಟು ರೇರರ್ ಮೀಡಿಯಂ as shown in figure. ಈ ಕಾಮನ್ ಸೆಂಟೆನ್ಸ್ನ ಬರೆಯೋದನ್ನು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ, ಅವಾಗ ಏನಾಗುತ್ತೆ ನಿಮಗೆ ಗೊತ್ತಾಗುತ್ತೆ. ಸೊ ಲೆಟ್ ಎನ್ ಡಿ ಬಿ ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಡೆನ್ಸರ್ ಮೀಡಿಯಂ ಅಂತ ಕರೆಯೋಣ. ಎನ್ ಆರ್ ಈಸ್ ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ರೇರರ್ ಮೀಡಿಯಂ. ಸೊ ಥಿಂಕ್ ಮಾಡಿ ಹೇಗೆ ಅದನ್ನು ಡ್ರಾ ಮಾಡ್ಬೋದು ಅಂತ. ಲೆಟ್ ಅಸ್ ಕನ್ಸಿಡರ್ xy is a refracting surface and this is a denser medium and this is a rarer medium. So this is a normal. A ray of light ray ಅನ್ನೋದು ನಿಮ್ಗೆ ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದೆ? ನಿಮಗೆ ಡೆನ್ಸರ್ ಮೀಡಿಯಂ ಇಂದ ರೇರರ್ ಮೀಡಿಯಂಗೆ ಹೋಗ್ತಾ ಇದೆ. at the angle of incidence called critical angle the ray grazes the surface ಅಂತ ಹೇಳ್ಬೋದು. ಇಲ್ಲ ಅಂತಂದರೆ ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ಅನ್ನೋದು ನಿಮಗೆ 90 ಡಿಗ್ರಿ ಆಗಿರುತ್ತೆ. ಇವಾಗ ನಾವು ಸ್ನೆಲ್ಸ್ ಲಾನ ಅಪ್ಲೈ ಮಾಡೋಣ. ಬೈ ಅಪ್ಲೈಯಿಂಗ್ ಸ್ನೆಲ್ಸ್ ಲಾ ಸೊ ಸಿ ಹಿಯರ್ ಏನಂತ ಬರೀಬಹುದು ಒಂದ್ಸರಿ ನೋಡಿ. ಬೈ ಸ್ನೆಲ್ಸ್ ಲಾ ಯು ಕ್ಯಾನ್ ರೈಟ್ nd into sin I is equal to nr into sin r ಆಗಿರುತ್ತೆ. ಸೊ ಎನ್ ಡಿ ಇಂಟು ಸೈನ್ ಐ ಅಂತಂದರೆ ಕ್ರಿಟಿಕಲ್ ಆ್ಯಂಗಲ್ ಅಂತ ಹೇಳ್ತೀವಿ. ಎನ್ ಆರ್ ಇಂಟು ಸೈನ್ ಆರ್ ವ್ಯಾಲ್ಯೂ ಎಷ್ಟು ಬಂದು ನಿಮಗೆ ಇಲ್ಲಿ 90 ಡಿಗ್ರಿ. ದೇರ್ಫೋರ್ ಸಿಂಪ್ಲಿಫೈ ಮಾಡಿ ಸೈನ್ ಸಿ ವಿಲ್ ಬಿಕಮ್ ಈಕ್ವಲ್ಸ್ ಟು ಎನ್ ಆರ್ ಇಂಟು 1 ಡಿವೈಡ್ ಬೈ ಎನ್ ಡಿ ಅಂತ ಬರೀಬಹುದು. ದೇರ್ಫೋರ್ ಸೈನ್ ಸಿ ಬಿಕಮ್ಸ್ ಈಕ್ವಲ್ಸ್ ಟು ಎನ್ ರೇರರ್ ಡಿವೈಡ್ ಬೈ ಎನ್ ಡೆನ್ಸರ್ ಆಗಿರುತ್ತೆ. ಸಪೋಸ್ if n rarer that is air medium ಅಂತ ನಾವು ಕನ್ಸಿಡರ್ ಮಾಡಿದ್ರೆ that is equals to 1 ಅಂತ ಬರೀಬಹುದು. n denser ನ ನಾವು n ಅಂತ ನಾವು ಕನ್ಸಿಡರ್ ಮಾಡಿದ್ದಾಗ ಎನಿ ಮೀಡಿಯಂ ಅಂತ ನಾವು ತಗೊಂಡಿದ್ದಾಗ ನಿಮಗೆ ಏನಂತ ಬರೀಬಹುದು ನೋಡಿ, ಇಲ್ಲಿ sin c becomes equals to 1 ಡಿವೈಡ್ ಬೈ n ಆಗಿರುತ್ತೆ. ಇಲ್ಲ ಅಂತಂದರೆ n is equals to 1 by sin c. This is the relation between critical angle and refractive index ಅಂತ ಹೇಳ್ತಾರೆ.
ರಿಫ್ರಾಕ್ಟಿವ್ ಇಂಡೆಕ್ಸ್. ಗೊತ್ತಾಗ್ತದಲ್ವಾ ಏನು ಮಾಡ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು. ಸೊ ನಾವು ಲೆಟ್ ಅಸ್ ಸಿ ದ ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಏನದು ಫಾರ್ 5 ಮಾರ್ಕ್ಸ್. ತುಂಬ ಸರಿ ನಿಮಗೆ ಕೇಳಿದ್ದಾರೆ. ಈ ಒಂದು ಚಾಪ್ಟ್ರಲ್ಲಿ ನಿಮ್ಗೆ ಇರೋದೇ ನಿಮಗೆ 5 ಕ್ವಶನ್ಸ್ ಇರುತ್ತೆ. ಏನದು ಅಂತಂದಾಗ ಫಸ್ಟ್ ಒನ್ ಮಿರರ್ ಫಾರ್ಮುಲಾ ನಾವು ನೋಡಿದ್ದೀವಿ. ಸೆಕೆಂಡ್ ಒನ್ ನೋಡಿ, ವಾಟ್ ಈಸ್ ದ ಡಿರೈವ್ಡ್ ರಿಲೇಷನ್ ಬಿಟ್ವೀನ್ ಆಬ್ಜೆಕ್ಟ್ ಡಿಸ್ಟೆನ್ಸ್ ಅಂಡ್ ಇಮೇಜ್ ಡಿಸ್ಟೆನ್ಸ್ ಇನ್ ದ ಟರ್ಮ್ಸ್ ಆಫ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಮೀಡಿಯಮ್ ಅಂಡ್ ರೇಡಿಯಸ್ ಆಫ್ ಕರ್ವೇಚರ್ ಆರ್ ಆಫ್ ದ ಸ್ಪೆರಿಕಲ್ ಸರ್ಫೇಸ್. ಆರ್ ಸಿಂಪಲ್ ಆಗಿ ಏನಂತ ಕೇಳ್ತಾರೆ ನೋಡಿ, obtain the relation between u, v, r and n for spherical surface. It's a very very important derivation. ನೋಡಿ ಇಲ್ಲಿ ಮಿರರ್ ಫಾರ್ಮುಲಾ, ಓಕೆ, ರಿಫ್ರಾಕ್ಷನ್ ಫಾರ್ಮುಲಾ ಅಂತ ಕರಿತೀವಿ. ಆಮೇಲೆ ಪ್ರಿಸಮ್ ಫಾರ್ಮುಲಾ, ಲೆನ್ಸ್ ಮೇಕರ್ಸ್ ಫಾರ್ಮುಲಾ. ಇದು ನಿಮಗೆ ಭಾಳ ಇಂಪಾರ್ಟೆಂಟ್ ಡೆರಿವೇಷನ್ಸ್ ಆಗಿರುತ್ತೆ. ಅದನ್ನು ಹೇಗೆ ಅನ್ನೋದನ್ನು ನೋಡೋಣ. ಸೊ ಥಿಂಕ್ ಅಬೌಟ್ ದಿಸ್. ಅರ್ಥ ಆಗ್ತದಲ್ವ ಹೇಳ್ತಾ ಇರೋದು? ಎಲ್ಲ ಇಂಪಾರ್ಟೆಂಟ್ ಡೆರಿವೇಷನ್ಸ್ ಆಗಿರುತ್ತೆ. ಮಿಸ್ ಮಾಡ್ದಿರ ನೀವು ಪ್ರಾಕ್ಟೀಸ್ ಮಾಡಬೇಕು. ಹೇಗೆ ಡಿರೈವ್ ಮಾಡ್ಬೋದು ಅನ್ನೋದನ್ನು ನೋಡೋಣ. ಸಿ ಹಿಯರ್, ಕನ್ಸಿಡರ್ ಎ ರಿಫ್ರಾಕ್ಟಿಂಗ್ ಸರ್ಫೇಸ್ ಎ ಬಿ ಸಪರೇಟಿಂಗ್ ದ ಟೂ ಮೀಡಿಯಮ್ಸ್ ಅಂತ ಹೇಳ್ತಾರೆ. ಸಪರೇಟಿಂಗ್ the two media n1 and n2 ಅಂತ ಕರೆಯೋಣ. as shown in figure. ನೋಡಿ ಡಯಾಗ್ರಾಮ್ ನೀಟಾಗಿ ಅಬ್ಸರ್ವ್ ಮಾಡಿ ಏನು ಹೇಳ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು. ಸೊ ದಿಸ್ ಈಸ್ ಎ ಸರ್ಫೇಸ್ ಎ ಬಿ ವಿಚ್ ಸಪರೇಟ್ಸ್ ದ ಟೂ ಮೀಡಿಯಾ. ಲೆಟ್ ಪಿ ಬಿ ದ ಪೋಲ್ ಅಂತ ಕನ್ಸಿಡರ್ ಮಾಡೋಣ. Let n1 be the refractive index. Let n1 be the refractive index of the first medium and n2 be the refractive index of the second one anta kariyona. Let O be the object. Let O be the object which is at a distance of u from the pole anta kariyona. A ray of light which is incidenting at some point, let it be m anta consider ಮಾಡಿದಾಗ this will be refracted and it forms the image anta ಹೇಳ್ತೀವಿ. let I be the image of the object which is at a distance of v from the pole. ನೋಡಿ ಇವಾಗ ಇಲ್ಲಿ ಒಂದು let C be the center of curvature ಅಂತ ನಾವು ಕನ್ಸಿಡರ್ ಮಾಡಿದಾಗ a line which passes through the center of curvature and the point M is called as normal at that point ಅಂತ ಹೇಳ್ತಾರೆ. ಸೊ ಅಬ್ಸರ್ವ್ ಮಾಡಿ ಇಲ್ಲಿ this will become equals to let I be the angle of incidence, R be the angle of refraction ಅಂತ ಕರೆಯೋಣ. ಸೊ ಅಬ್ಸರ್ವ್ ದಟ್ ಇವಾಗ ಪಾಯಿಂಟ್ ಎಮ್ ಇಂದ ನಾವು ಪ್ರಿನ್ಸಿಪಲ್ ಆಕ್ಸಿಸ್ಗೆ ಪರ್ಪೆಂಡಿಕ್ಯುಲರ್ನ ಡ್ರಾಪ್ ಮಾಡಿದ್ದಾಗ ಅದು ಪ್ರಿನ್ಸಿಪಲ್ ಆಕ್ಸಿಸ್ನ ಡಿ ಅನ್ನೋ ಒಂದು ಪಾಯಿಂಟ್ ಹತ್ರ ಮೀಟ್ ಆಗುತ್ತೆ ಅಂತ ನಾವು ಇಮ್ಯಾಜಿನ್ ಮಾಡ್ಕೊಳ್ಳೋಣ. ಸೊ ಅಬ್ಸರ್ವ್ ದಿಸ್, ಲೆಟ್ ಆಲ್ಫಾ ಬಿ ದ ಆಂಗಲ್ ಹಿಯರ್. ಆಲ್ಫಾ ಇಸ್ ದ ಆಂಗಲ್ ಅಂಡ್ ಲೆಟ್ ಅಸ್ ಸೇ ದಿಸ್ ಈಸ್ ದ ಬೀಟಾ ಅಂತ ಕರೆಯೋಣ. ಅಂಡ್ ದಿಸ್ ವಿಲ್ ಬಿಕಮ್ ಈಕ್ವಲ್ ಟು ಗಾಮಾ ಅಂತ ಕರೆಯೋಣ. ಅಬ್ಸರ್ವ್ ಮಾಡ್ತಾ ಇದ್ದೀರಾ, ಇಲ್ಲಿ ಲೈಟ್ ಅನ್ನೋದು ಏನಾಗ್ತಾ ಇದೆ, ಈ ಸರ್ಫೇಸ್ ಮೇಲೆ ಬಿದ್ದಾಗ ಅದು ಬೆಂಡ್ ಆಗ್ತಾ ಇದೆ. ಬೆಂಡ್ ಆಗ್ತಾ ಇರೋದ್ರಿಂದ ನಾವು ಸ್ನೆಲ್ಸ್ ಲಾನ ಅಪ್ಲೈ ಮಾಡ್ಬೋದು. ರಿಫ್ರಾಕ್ಟ್ ಆಗ್ತಾ ಇದೆ, ಹಾಗಾಗಿ ಸ್ನೆಲ್ಸ್ ನಾವು ಅಪ್ಲೈ ಮಾಡ್ಬೋದು. ದೇರ್ ಫೋರ್ ಬೈ ಅಪ್ಲೈಯಿಂಗ್ ದ ಓಕೆ ವಾಟ್ ಇಸ್ ಇಟ್ ಸ್ನೆಲ್ಸ್ ಲಾ, ಬೈ ಸ್ನೆಲ್ಸ್ ಲಾ ಏನು ಅಪ್ಲೈ ಮಾಡಿ ನೋಡಿ ಇಲ್ಲಿ n1 sin I ಈಸ್ ಈಕ್ವಲ್ಸ್ ಟು n2 sin R ಅಂತ ಬರಿತಾ ಇದ್ದೀವಿ. ಸೊ ಲೆಟ್ ಅಸ್ ಸೇ ಹಿಯರ್ ಇಫ್ I and R are very small, if angle of incidence and angle of refraction are very small, then ನಾವೇನು ಅಪ್ರಾಕ್ಸಿಮೇಟ್ ಮಾಡ್ಬೋದು ಅಂತಂದರೆ ಸೈನ್ ಐನ ಐ ಅಂತ ಬರೀಬಹುದು, ಸೈನ್ ಆರ್ನ ನಾವು ಆರ್ ಅಂತ ಅಪ್ರಾಕ್ಸಿಮೇಟ್ ಮಾಡಬಹುದು. ದೇರ್ ಫೋರ್ ವಿ ಕ್ಯಾನ್ ರೈಟ್ n1 ಇಂಟು ಐ ಈಸ್ ಈಕ್ವಲ್ಸ್ ಟು n2 ಇಂಟು ಆರ್ ಅಂತ ಬರಿತಾ ಇದ್ದೀವಿ. ಸೊ ಲೆಟ್ ಅಸ್ ಸೇ ದಿಸ್ ಇಸ್ ಈಕ್ವೇಷನ್ 1. ದೇರ್ ಫೋರ್ ಫ್ರಮ್ ಫಿಗರ್ ಒಂದ್ಸರಿ ಡಯಾಗ್ರಾಮ್ನ ಅಬ್ಸರ್ವ್ ಮಾಡಿ.
ಏನು ಬರೀಬಹುದು ಅಂತಂದ್ಬಿಟ್ಟು. ಸೊ ಅಬ್ಸರ್ವ್ ದಿಸ್, ಐ ಅನ್ನೋದು ನಿಮಗೆ ಟ್ರಯಾಂಗಲ್ ಅಬ್ಸರ್ವ್ ಮಾಡಿ, ಒ ಎಮ್ ಸಿ ಟ್ರಯಾಂಗಲ್ ಅಬ್ಸರ್ವ್ ಮಾಡಿದಾಗ ಈ ಐ ಅನ್ನೋದು ಎಕ್ಸ್ಟೀರಿಯರ್ ಆ್ಯಂಗಲ್ ಆಗಿರುತ್ತೆ. ದೇರ್ ಫೋರ್ ಯು ಕ್ಯಾನ್ ರೈಟ್ ಐ ಈಸ್ ಈಕ್ವಲ್ಸ್ ಟು ಆಲ್ಫಾ ಪ್ಲಸ್ ಗಾಮಾ ಅಂತ ಬರೀಬಹುದಲ್ವಾ. ಐ ಈಸ್ ಈಕ್ವಲ್ಸ್ ಟು ಆಲ್ಫಾ ಪ್ಲಸ್ ಗಾಮಾ ಅಂತ ಬರಿತಾ ಇದ್ದೀವಿ. ಅಷ್ಟೇ ಅಲ್ಲ, ಇಲ್ಲಿ ಅಬ್ಸರ್ವ್ ಮಾಡಿ. ಸೊ ಸಿ ಹಿಯರ್, ಗಾಮಾನ ಏನಂತ ಬರೀಬೋದು ನೋಡಿ ಇಲ್ಲಿ. ಅಬ್ಸರ್ವ್ ದ ಟ್ರಯಾಂಗಲ್ ಎಮ್ ಐ ಸಿ ಅಬ್ಸರ್ವ್ ಮಾಡಿ. ಗಾಮಾ ಅನ್ನೋದು ಎಕ್ಸ್ಟೀರಿಯರ್ ಆ್ಯಂಗಲ್ ಆಗಿರುತ್ತೆ. ಸೊ ಗಾಮಾ ಕ್ಯಾನ್ ಬಿನ್ ಆಸ್ ಆರ್ ಪ್ಲಸ್ ಬೀಟಾ ಅಂತ ಬರೀಬಹುದು. ಆರ್ ಪ್ಲಸ್ ಬೀಟಾ, ಗಾಮಾ ಈಸ್ ಈಕ್ವಲ್ಸ್ ಟು ಆರ್ ಪ್ಲಸ್ ಬೀಟಾ ಅಂತ ಬರೀತೀವಿ. ಸೊ ಐ ಮತ್ತು ಆರ್, ಸೊ ಫ್ರಮ್ ದಿಸ್ ಆರ್ನ ಏನಂತ ಬರೀಬೋದು ನೋಡಿ ಇಲ್ಲಿ, ಗಾಮಾ ಮೈನಸ್ ಬೀಟಾ ಅಂತ ಬರೀಬಹುದು. ಸೊ ವಿ ಕ್ಯಾನ್ ರೈಟ್ ಸಬ್ಸ್ಟಿಟ್ಯೂಟ್ ಐ ಆ್ಯಂಡ್ ಆರ್ ಇನ್ ಈಕ್ವೇಷನ್ 1 ಅಂತ ಕರೆಯೋಣ. ಅವಾಗ ಏನಾಗುತ್ತೆ ನೋಡಿ ಇಲ್ಲಿ, ಈಕ್ವೇಷನ್ 1 ಅನ್ನೋದು ಏನಾಗುತ್ತೆ ನೋಡಿ ಇಲ್ಲಿ, n1 ಇಂಟು ಐ, ವಾಟ್ ಈಸ್ ಐ ವ್ಯಾಲ್ಯೂ ಹಿಯರ್, ಆಲ್ಫಾ ಪ್ಲಸ್ ಗಾಮಾ ಅಂತ ಬರಿತೀವಿ. ಆಲ್ಫಾ ಪ್ಲಸ್ ಗಾಮಾ ಇಸ್ ಈಕ್ವಲ್ಸ್ ಟು ಇಂಟು ವಾಟ್ ಈಸ್ ವ್ಯಾಲ್ಯೂ ಆಫ್ ಆರ್ ಹಿಯರ್, ಗಾಮಾ ಮೈನಸ್ ಬೀಟಾ ಅಂತ ಬರಿತಾ ಇದ್ದೀವಿ. ಸೊ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಎಲ್ಲ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡೋಕ್ಕೂ ಮುಂಚೆ ನಾವು ಏನು ಮಾಡ್ತೀವಿ, ನಾವು ಇಲ್ಲಿ ಮಲ್ಟಿಪ್ಲೈ ಮಾಡೋಣ, ಸಿಂಪ್ಲಿಫೈ ಮಾಡೋಣ. n1 ಆಲ್ಫಾ ಪ್ಲಸ್ n1 ಗಾಮಾ ಈಸ್ ಈಕ್ವಲ್ಸ್ ಟು n1 ಗಾಮಾ ಈಸ್ ಈಕ್ವಲ್ಸ್ ಟು n2 ಗಾಮಾ ಮೈನಸ್ n2 ಬೀಟಾ ಅಂತ ಬರಿಬಹುದು. ಲೆಟ್ ಇಟ್ ಬಿ ಈಕ್ವೇಷನ್ 2. See here, since angles are very small, and m ಅನ್ನೋದು ನಿಮಗೆ ಪಾಯಿಂಟ್ m ಅನ್ನೋದು ಇದರಲ್ಲಿ ನಿಮಗೆ m ಅನ್ನೋದು ನಿಮಗೆ ಅಬ್ಸರ್ವ್ ಮಾಡಿ, if m is very close to the point p, m is very close to the point p, m is close to the point p, then we can write alpha will become approximately equals to tan alpha, which is equal to tan alpha ಏನು ಬರೀಬಹುದು ಡಯಾಗ್ರಾಮ್ ಅಲ್ಲಿ ಅಬ್ಸರ್ವ್ ಮಾಡಿ ಒಂದ್ಸರಿ. ಇಟ್ ಈಸ್ ಈಕ್ವಲ್ಸ್ ಟು md ಡಿವೈಡೆಡ್ ಬೈ dio ಅಂತ ಬರೀಬಹುದು. ಸೊ ಎಮ್ ಅನ್ನೋದು ಪಿಗೆ ಕ್ಲೋಸ್ ಆಗಿರೋದ್ರಿಂದ ನಾವು ಡೈರೆಕ್ಟಾಗೆ ಏನು ಬರೀದು, ಎಮ್ ಪಿ ಡಿವೈಡ್ ಬೈ ಪಿ ಓ ಅಂತಲೂ ಬರೀಬಹುದು. ಸೊ ಓಕೆ, ಇಲ್ಲಿ ಅಬ್ಸರ್ವ್ ಮಾಡಿ, ಎಮ್ ಡಿ ಡಿವೈಡ್ ಬೈ dio, which is the thing, but so ಇಲ್ಲಿ ಏನಂತ ಬರೀಬಹುದು ನೋಡಿ ಇಲ್ಲಿ, ಎಮ್ ಡಿ ಡಿವೈಡ್ ಬೈ dio ಕ್ಯಾನ್ ಬಿ ರಿಟನ್ ಆಸ್ ಪಿ ಓ ಅಂತನೂ ಬರೀಬಹುದು. ಇನ್ ದ ಸೇಮ್ ಮ್ಯಾನರ್ ಬೀಟಾನ ಏನಂತ ಬರೀಬಹುದು, ಅಪ್ರಾಕ್ಸಿಮೇಟ್ ಮಾಡ್ಬೋದು ನೋಡಿ, ಟ್ಯಾನ್ ಬೀಟಾ ಬಿಕಮ್ಸ್ ಈಕ್ವಲ್ಸ್ ಟು, ಟ್ಯಾನ್ ಬೀಟಾ ಒಂದ್ಸಲ ಡಯಾಗ್ರಾಮ್ ಅಬ್ಸರ್ವ್ ಮಾಡಿ ನೀಟಾಗೆ, ಟ್ಯಾನ್ ಬೀಟಾ ಇಸ್ ಈಕ್ವಲ್ಸ್ ಟು ಎಮ್ ಡಿ ಡಿವೈಡ್ ಬೈ ಪಿ ಐ ಅಂತನೂ ಬರೀಬಹುದು. And gamma, what is the gamma value approximately, tan gamma becomes equal to ಒಂದು ಥಿಂಗ್ ಮಾಡಿ, ಎಮ್ ಡಿ ಡಿವೈಡ್ ಬೈ ಪಿ ಸಿ ಅಂತ ಬರೀಬಹುದಲ್ವಾ, ಎಮ್ ಡಿ ಡಿವೈಡ್ ಬೈ ಪಿ ಸಿ ಅಂತ ಬರೀಬಹುದು. ಸೊ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ ಆಫ್ ಆಲ್ಫಾ ಬೀಟಾ ಗಾಮಾ ಇನ್ ಈಕ್ವೇಷನ್ 2 ಅಂತ ಹೇಳ್ತಾ ಇದ್ದೀವಿ, ಇನ್ ಈಕ್ವೇಷನ್ 2. Therefore we can write n1 into what is alpha value here, alpha value is md divided by po, md divided by po plus n1 into what is gamma value here, gamma value md divided by pc ಆಗಿರುತ್ತೆ. md divided by pc will become equal to n2 into gamma md divided by pc, md divided by pc ಅಂತ ಹೇಳ್ತಾರೆ, ಮೈನಸ್ n2 into what is beta ಅಂದರೆ md divided by pi ಆಗಿರುತ್ತೆ, md divided by pi. ಗೊತ್ತಾಗಿದಲ್ವಾ, ಇಲ್ಲಿ ನ್ಯೂಮರೇಟರ್ಸ್ ಅಲ್ಲಿ md will get cancel. ಇನ್ನೇನು ಉಳಿದಿರುತ್ತೆ ನೋಡಿ ಇಲ್ಲಿ, n1 divided by po ಪ್ಲಸ್ n1 divided by pc is equal to n2 divided by pc minus n2 divided by pi ಅಂತ ಬರೀಬಹುದು. ಬಟ್ ವಾಟ್ ಈಸ್ po ವ್ಯಾಲ್ಯೂ ಹಿಯರ್, ಒಂದ್ಸರಿ ಡಯಾಗ್ರಾಮ್ ಅಬ್ಸರ್ವ್ ಮಾಡಿ. po ಅಂದರೆ u, pi ಅಂತಂದಿದ್ದಾಗ
ಇಟ್ ಈಸ್ ನಥಿಂಗ್ ಬಟ್ ವಿ ಆಗಿರುತ್ತೆ. ಪಿ ಸಿ ಈಸ್ ನಥಿಂಗ್ ಬಟ್ ಆರ್ ಆಗಿರುತ್ತೆ, ರೇಡಿಯಸ್ ಆಫ್ ಕರ್ವೇಚರ್. ಒಂದ್ಸರಿ ವಿತ್ ಸೈನ್ ಕನ್ವೆನ್ಷನ್ ಎಲ್ಲ ವ್ಯಾಲ್ಯೂಸ್ನ ನಾವು ಸಬ್ಸ್ಟಿಟ್ಯೂಟ್ ಮಾಡೋಣ. ದೇರ್ಫೋರ್ ವಾಟ್ ಈಸ್ ವ್ಯಾಲ್ಯೂ ಆಫ್ ದಿಸ್? n1 ಬೈ ಪಿ ಒ ಅಂದರೆ ಏನು ಬರಿಬೋದು ನೋಡಿ, ಇಲ್ಲಿ ಮೈನಸ್ ಯು ಅಂತ ಬರಿಬಹುದು, ಪ್ಲಸ್ n1 ಡಿವೈಡ್ ಬೈ ಪಿ ಸಿ ಅಂತಂದಾಗ ಆರ್ ಆಗಿರುತ್ತೆ, ವಿಚ್ ಈಸ್ ಈಕ್ವಲ್ಸ್ ಟು n2 ಡಿವೈಡ್ ಬೈ ಆರ್ ಮೈನಸ್ n2 ಡಿವೈಡ್ ಬೈ ವಿ ಅಂತ ಬರಿಬಹುದು. ಗೊತ್ತಾಗ್ತದಲ್ವಾ? ಸೊ ಇದನ್ನ ರೀಅರೇಂಜ್ ಮಾಡಿಕೊಳ್ಳೋಣ. ಏನಾಗುತ್ತೆ ಅಂತಂದರೆ ಈ ಮೈನಸ್ n2 ಇದಲ್ವಾ, ಅದನ್ನು ಲೆಫ್ಟ್ ಹ್ಯಾಂಡ್ ಸೈಡ್ ನಾವು ತೊಗೊಂಡಿದ್ದಾಗ ಪ್ಲಸ್ n2 ಬೈ ವಿ ಮೈನಸ್ n1 ಬೈ ಯು ಈಸ್ ಈಕ್ವಲ್ ಟು, ಇಲ್ಲಿ ಏನಾಗುತ್ತೆ ನೋಡಿ, ಇಲ್ಲಿ n2 ಬೈ ಆರ್ ಮೈನಸ್ n1 ಬೈ ಆರ್ ಆಗಿರುತ್ತೆ. ದೇರ್ಫೋರ್ ಇದನ್ನು ರೀಅರೇಂಜ್ ನಾವು ಮಾಡಿದ್ದಾಗ ವಿ ಕ್ಯಾನ್ ರೈಟ್ n2 ಬೈ ವಿ ಮೈನಸ್ n1 ಬೈ ಯು ಈಸ್ ಈಕ್ವಲ್ ಟು n2 ಮೈನಸ್ n1 ಡಿವೈಡ್ ಬೈ ಆರ್ ಅಂತ ಬರಿಬಹುದು. ಗೊತ್ತಾಯ್ತಲ್ವ ಹೇಳ್ತಾರೆ ಇಲ್ಲಿ? ಸೊ ದಿಸ್ ಈಸ್ ಕಾಲ್ಡ್ ಆಸ್ ರಿಫ್ರಾಕ್ಷನ್ ಫಾರ್ಮುಲಾ ಅಂತ ಕರಿತೀವಿ. ವಿ ಕಾಲ್ ದಿಸ್ ಆಸ್ ರಿಫ್ರಾಕ್ಷನ್ ಫಾರ್ಮುಲಾ. ಸೊ ಅಬ್ಸರ್ವ್ ಮಾಡಿ, ಇಲ್ಲಿ n1 ನಾವು ಬೇಕಾದರೆ n ಆಬ್ಜೆಕ್ಟ್ ಮೀಡಿಯಮ್ ಅಂತನೂ ತಗೋಬಹುದು, n2 ನಾವು ಬೇಕಾದರೆ n ಇಮೇಜ್ ಮೀಡಿಯಮ್ ಅಂತನೂ ತಗೋಬಹುದು. ni ನಾವು ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಮೀಡಿಯಮ್ ವೇರ್ ಇಮೇಜ್ ಈಸ್ ಫಾರ್ಮ್ಡ್ ಅಂತ ಹೇಳ್ತಾ ಇದೀವಿ. no ಅಂದ್ರೆ ಏನಪ್ಪ ಅಂತಂದರೆ ಈ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಮೀಡಿಯಮ್ ವೇರ್ ಆಬ್ಜೆಕ್ಟ್ ಈಸ್ ಪ್ಲೇಸ್ಡ್ ಅಂತ ಹೇಳಿ. ದೇರ್ಫೋರ್ ಇನ್ ಜನರಲ್ ನಾವು ನೆನಪಿಟ್ಕೊಳ್ಳೋಕ್ಕೆ ಹೀಗೆ ಬರಿಬೋದು ನಾವು ನೋಡಿ, n ಇಮೇಜ್ ಡಿವೈಡ್ ಬೈ ಇಮೇಜ್ ಡಿಸ್ಟೆನ್ಸ್ minus n object medium divided by u is equal to we can write ni minus no divided by r ಅಂತ ಬರೀಬಹುದು. ಇಟ್ಸ್ ಎ ವೆರಿ ವೆರಿ ಇಂಪಾರ್ಟೆಂಟ್ ಡೆರಿವೇಶನ್ ಅಂತ ಹೇಳ್ತಾ ಇದ್ದೀವಿ, ರಿಫ್ರಾಕ್ಷನ್ ಫಾರ್ಮುಲಾ. ಗೊತ್ತಾಯ್ತಲ್ವಾ? ಇವಾಗ ಇದನ್ನ ಬೇಸ್ ಮಾಡಿಕೊಂಡು ನಾವು ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಡೆರಿವೇಶನ್ನ ನೋಡೋಣ. ಏನದು ಅಂತಂದಿದ್ದಾಗ ಇಟ್ ಈಸ್ ಲೆನ್ಸ್ ಮೇಕರ್ಸ್ ಫಾರ್ಮುಲಾ. ಗೊತ್ತಾಯ್ತಲ್ವಾ? ಸೊ ಲೆಟ್ ಅಸ್ ಗೋ ಟು ದ ನೆಕ್ಸ್ಟ್ ಒನ್, ದಟ್ ಈಸ್ ಲೆನ್ಸ್ ಮೇಕರ್ಸ್ ಫಾರ್ಮುಲಾ. ಸೊ ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಒನ್, ದಟ್ ಈಸ್ ಏನದಂತದ ಲೆನ್ಸ್ ಮೇಕರ್ಸ್ ಫಾರ್ಮುಲಾ. ಒಂದ್ಸರಿ ನೋಡಿ, ಇಲ್ಲಿ ಲೆನ್ಸ್ ಮೇಕರ್ಸ್ ಫಾರ್ಮುಲಾ ಫಾರ್ ಎ ಡಬಲ್ ಕಾನ್ವೆಕ್ಸ್ ಲೆನ್ಸ್ ಅಂತ ಹೇಳ್ತಾ ಇದ್ದಾರೆ ನಿಮಗೆ. ಅಬ್ಸರ್ವ್ ದ ಡಯಾಗ್ರಾಮ್. ಓಕೆ, ಎ ಪಿ ಬಿ ಈಸ್ ಒನ್ ಸರ್ಫೇಸ್ ಆಫ್ ದ ಕಾನ್ವೆಕ್ಸ್ ಲೆನ್ಸ್ ಅಂಡ್ ಎ ಕ್ಯೂ ಬಿ ಈಸ್ ಅನದರ್ ಸರ್ಫೇಸ್ ಆಫ್ ದ ಕಾನ್ವೆಕ್ಸ್ ಲೆನ್ಸ್ ಅಂತ ಹೇಳ್ತಾರೆ. ಸೊ ವಾಟ್ ಇಸ್ ದ ಲೆನ್ಸ್ ಮೇಕರ್ಸ್ ಫಾರ್ಮುಲಾ ಅನ್ನೋದನ್ನ ನೋಡೋಣ. ಸಿ ಹಿಯರ್, ಲೆಟ್ ಓ ಬಿ ದ ಆಬ್ಜೆಕ್ಟ್ ವಿಚ್ ಇಸ್ ದ ಡಿಸ್ಟೆನ್ಸ್ ಆಫ್ ಯು ಆಸ್ ಶೋನ್ ಇನ್ ದ ಫಿಗರ್ ಅಂತ ಹೇಳ್ತಾರೆ. ಓ ಇಂದ ಬರ್ತಾ ಇರತಕ್ಕಂಥ ಲೈಟ್ ಯಾವಾಗಾದ್ರೆ ಲೆನ್ಸ್ ಮೇಲೆ ಇನ್ಸಿಡೆಂಟ್ ಆಗುತ್ತೋ ಅದು ರಿಫ್ರಾಕ್ಟ್ ಆಗಿ ಇಮೇಜ್ ಐನ ನಿಮಗೆ ಫಾರ್ಮ್ ಮಾಡುತ್ತೆ. ಗೊತ್ತಾಯ್ತಲ್ಲ? ಈ ಇಮೇಜ್ ಹೇಗೆ ಫಾರ್ಮ್ ಆಗ್ತಾ ಇದೆ ಅನ್ನೋದನ್ನ ನಾವು 2 ಸ್ಟೆಪ್ಸಲ್ಲಿ ನಾವು ಅಂಡರ್ಸ್ಟುಡ್ ಮಾಡ್ಕೋಬಹುದು. ಏನದು ಅಂತ ಅಬ್ಸರ್ವ್ ಮಾಡಿ. ಸೊ ಸಿ ಹಿಯರ್, ಐ ಆಮ್ ರೈಟಿಂಗ್ ದಟ್ ದ ಇಮೇಜ್ formation can be understood in 2 steps ಅಂತ ಹೇಳ್ತೀವಿ ನಾವು. in the 2 steps. so what are they ಅಂತಂದಿದ್ದಾಗ ಫಸ್ಟ್ ಒನ್ ಕೇಸ್ 1 ಇಲ್ಲ ಸ್ಟೆಪ್ 1 ಅಂತ ಕನ್ಸಿಡರ್ ಮಾಡೋಣ. ದಟ್ ಈಸ್ ರಿಫ್ರಾಕ್ಷನ್ through the surface. Refraction through the surface APB. And now for this surface, ಈ ಒಂದು ಸರ್ಫೇಸ್ಗೆ ಏನಾಗುತ್ತೆ ಅಬ್ಸರ್ವ್ ಮಾಡಿ, ಆಬ್ಜೆಕ್ಟ್ ಡಿಸ್ಟೆನ್ಸ್ ಅನ್ನೋದು ಯು ಆಗಿರುತ್ತೆ, ಇಮೇಜ್ ಡಿಸ್ಟೆನ್ಸ್ ಅನ್ನೋದು ವಿ ಡ್ಯಾಶ್ ಆಗಿರುತ್ತೆ. ಸೊ ಅಬ್ಸರ್ವ್ ಮಾಡಿ, ಇಲ್ಲಿ ಏನು ಬರೀಬೋದು ನಾವು ಅಂತಂದ್ಬಿಟ್ಟು, ಸೊ ಆಬ್ಜೆಕ್ಟ್ ಡಿಸ್ಟೆನ್ಸ್ ಬಿ ಈಕ್ವಲ್ ಟು ಯು ಅಂತ ಕರೆಯೋಣ. ಇಮೇಜ್ ಡಿಸ್ಟೆನ್ಸ್ ಅನ್ನೋದು ಏನಾಗಿರುತ್ತೆ ಇಲ್ಲಿ, ಇಮೇಜ್ ಡಿಸ್ಟೆನ್ಸ್ ಈಸ್ ಈಕ್ವಲ್ಸ್ ಟು ವಿ ಡ್ಯಾಶ್ ಅಂತ ಹರಿಯೋಣ. ಲೆಟ್ n1 ಅನ್ನೋದು ನಿಮಗೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಸರೌಂಡಿಂಗ್ ಮೀಡಿಯಮ್ ಅಂತ ಹೇಳ್ತೀವಿ ನಾವಿಲ್ಲಿ. ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಸರೌಂಡಿಂಗ್ ಮೀಡಿಯಮ್. n2 ಅನ್ನೋದೇನಪ್ಪ ನಿಮಗೆ ಅಂತಂದರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಲೆನ್ಸ್ ಅಂತ ಕರಿತಾ ಇದ್ದೀವಿ. ನೋಡಿ, ರಿಫ್ರಾಕ್ಷನ್ ಸರ್ಫೇಸ್ ಎ ಪಿ ಬಿ ಅಲ್ಲಿ ಏನಾಗುತ್ತೆ ಒಂದ್ಸರಿ ಥಿಂಕ್ ಮಾಡಿ.
ಆಬ್ಜೆಕ್ಟಿಂದ ಬರ್ತಾ ಇರೋ ಲೈಟ್ ಅನ್ನೋದು ನಿಮಗೆ ಇಮೇಜ್ ಐ ಡ್ಯಾಶ್ ಅನ್ನೋದು ಫಾರ್ಮ್ ಆಗಿರುತ್ತೆ. ಈ ಐ ಡ್ಯಾಶ್ ಅನ್ನೋದು ಎಲ್ಲಿರುತ್ತೆ ನಿಮಗೆ ಅಂತಂದರೆ ಇನ್ಸೈಡ್ ದ ಮೆಟೀರಿಯಲ್ ಲೆನ್ಸ್ ಅಂತ ಹೇಳ್ತೀವಿ. ದರ್ ಫೋರ್ ಬೈ ರಿಫ್ರಾಕ್ಷನ್ ಫಾರ್ಮುಲಾ ಏನು ಬರೀಬೋದು ನೋಡಿ, ಬೈ ರಿಫ್ರಾಕ್ಷನ್ ಫಾರ್ಮುಲಾ ಜಸ್ಟ್ ನಾವು ನಿಮಗೆ ಡಿರೈವ್ ಮಾಡಿದ್ದೀವಿ. ಬೈ ರಿಫ್ರಾಕ್ಷನ್ ಫಾರ್ಮುಲಾ ವಿ ಕ್ಯಾನ್ ರೈಟ್ ಏನು ಬರಿಬೋದು ಅಂತ ಅನ್ಸರಿ ನೀಟಾಗಿ ಅಬ್ಸರ್ವ್ ಮಾಡ್ತಾ ಇರಿ. ವಿ ಕ್ಯಾನ್ ಸೇ n2 ಡಿವೈಡ್ ಬೈ ವಾಟ್ ಈಸ್ ದ ಇಮೇಜ್ ಡಿಸ್ಟೆನ್ಸ್ ಹಿಯರ್, ಇಟ್ ಈಸ್ v ಡ್ಯಾಶ್ ಮೈನಸ್ n1 ಡಿವೈಡ್ ಬೈ ಆಬ್ಜೆಕ್ಟ್ ಡಿಸ್ಟೆನ್ಸ್ ಈಸ್ u ಈಸ್ ಈಕ್ವಲ್ ಟು n2 ಮೈನಸ್ n1 ಡಿವೈಡ್ ಬೈ r1 ಅಂತ ಬರೀಬಹುದು. ಏನಿದು r1 ಅಂದರೆ ಇಟ್ ಈಸ್ ಅ ರೇಡಿಯಸ್ ಆಫ್ ಕರ್ವೇಚರ್ of the surface or the face APB of the face APB ಅಂತ ಬರಿತಾ ಇದ್ದೀವಿ. of the surface or of the face APB. So let it be equation 1 ಗೊತ್ತಾಯ್ತಲ್ವಾ. ನಾವು ಸೆಕೆಂಡ್ ಕೇಸ್ ಏನಾಗುತ್ತೆ ಅಂತಂದಾಗ ಕೇಸ್ 2 ಇಟ್ ಈಸ್ ರಿಫ್ರಾಕ್ಷನ್ ಥ್ರೂ ಸ್ಟೆಪ್ 2 ಅಂತಲೂ ಕರಿಬಹುದು. ರಿಫ್ರಾಕ್ಷನ್ ಥ್ರೂ ದ ಫೇಸ್ AQB AQB ಅಂತ ತಗೊಳ್ತಾ ಇದ್ದೀವಿ. ಫಾರ್ AQB ಆಬ್ಜೆಕ್ಟ್ ಡಿಸ್ಟೆನ್ಸ್ ಏನಾಗುತ್ತೆ ಅಬ್ಸರ್ವ್ ಮಾಡಿ. ಸೊ ಅಬ್ಸರ್ವ್ ದಿಸ್, ಫಾರ್ ದಿಸ್ ಐ ಡ್ಯಾಶ್ ವಿಲ್ ಆಕ್ಟ್ ಆಸ್ ಎನ್ ಆಬ್ಜೆಕ್ಟ್ ಅಂತ ಹೇಳ್ತಾರೆ. will act as a object. Therefore we can write what is the object distance ಏನು ಬರೀಬಹುದು ನೋಡಿ ಇಲ್ಲಿ. object distance will become equal to ಏನಾಗುತ್ತೆ v dash ಆಗಿರುತ್ತೆ. ಇಮೇಜ್ ಡಿಸ್ಟೆನ್ಸ್ ಅನ್ನೋದು ನಿಮಗೆ v ಆಗಿರುತ್ತೆ. ಅಥವಾ therefore by ರಿಫ್ರಾಕ್ಷನ್ ಫಾರ್ಮುಲಾ ಏನು ಬರೀಬಹುದು ಅಂತ ಒಂದ್ಸರಿ ನೋಡಿ. n1 by v ಮೈನಸ್ n2 ಡಿವೈಡ್ ಬೈ v ಡ್ಯಾಶ್ ವಿಲ್ ಬಿಕಮ್ ಈಕ್ವಲ್ಸ್ ಟು n1 ಮೈನಸ್ n2 ಡಿವೈಡ್ ಬೈ r2 ಅಂತ ಬರೀಬಹುದು. ವಾಟ್ ಈಸ್ ದಿಸ್ r2 ಹಿಯರ್? r2 ಅನ್ನೋದು ನಿಮ್ಗೆ ಏನು ಅಂತಂದಾಗ ಇಟ್ ಈಸ್ ಅ ರೇಡಿಯಸ್ ಆಫ್ ಕರ್ವೇಚರ್ ಆಫ್ ದ ಫೇಸ್ AQB ಅಂತ ಬರಿತಾ ಇದ್ದೀವಿ. therefore let it be equation 2 ಅಂತ ಹೇಳ್ತಾ ಇದ್ದೀನಿ. ಸೊ ಇವೆರಡು ಈಕ್ವೇಷನ್ಸ್ ನಾವು ಇವಾಗ ಆ್ಯಡ್ ಮಾಡೋಣ ಅಂತ ಹೇಳ್ತಾ ಇದ್ದೀನಿ. ಸೊ ಲೆಟ್ us add the two equations by adding 1 and 2. ಸೊ ಬಿಫೋರ್ ಗೋಯಿಂಗ್ ಟು ಸಿ ದ್ಯಾಟ್ ಇನ್ನೊಂದು ಸ್ಟೆಪ್ ನಾವು ಸಿಂಪ್ಲಿಫೈ ಮಾಡೋಣ. n1 by v ಮೈನಸ್ n2 by v ಡ್ಯಾಶ್ ಇಸ್ ಈಕ್ವಲ್ ಟು, ಇಲ್ಲಿ ಮೈನಸ್ ಕಾಮನ್ ತೆಗೆದ್ರೆ n2 ಮೈನಸ್ n1 ಡಿವೈಡ್ ಬೈ r2 ಅಂತ ಬರೀಬಹುದು. ಸೊ ಲೆಟ್ us say this is equation 2. ಅಂತ ಕರೆಯೋಣ. therefore adding 1 and 2, adding equation 1 and equation 2 ಅಬ್ಸರ್ವ್ ಮಾಡಿ ಏನು ಬರುತ್ತೆ ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ. ಸೊ ಈಕ್ವೇಷನ್ 1 ಏನಾಗುತ್ತೆ ನೋಡಿ ಇಲ್ಲಿ, n2 by v dash ಮೈನಸ್ n1 by u, n2 by v dash minus n1 by u is equal to, ಆ್ಯಡ್ ಮಾಡಬೇಕಲ್ವಾ, ಓಕೆ, ಪ್ಲಸ್ ಇಲ್ಲಿ ಏನು ಬರುತ್ತೆ ನೋಡಿ ಈಕ್ವೇಷನ್ 2 ಏನು ಬರುತ್ತೆ ನೋಡಿ ಇಲ್ಲಿ, n1 by v minus n2 by v dash, n1 by v minus n2 by v dash is equals to, we can write n2 minus n1 divided by r1 minus ಇಲ್ಲಿ ಏನು ಬರುತ್ತೆ ನೋಡಿ ಇಲ್ಲಿ n2 minus n1 divided by r2 ಅಂತ ಬರೀಬಹುದು. ಸೊ ಇಲ್ಲಿ ಒಂದ್ಸರಿ ಥಿಂಕ್ ಮಾಡಿದಾಗ n2 by v dash ಎರಡು ಕ್ಯಾನ್ಸಲ್ ಆಗಿರುತ್ತೆ. ಇನ್ನು ಏನು ಉಳಿದಿರುತ್ತೆ ಅಂತ ಥಿಂಕ್ ಮಾಡಿ, n1 by v minus n1 by u is equal to, ಇವೆರಡರಲ್ಲೂ ನಾವು n2 minus n1 ನಾವು ಕಾಮನ್ ತೆಗೆದಿದ್ದಾಗ ಇನ್ನು ನಮಗೆ 1 by r1 minus 1 by r2 ಮಾತ್ರ ಇರುತ್ತೆ. ಸೊ ಇಲ್ಲಿ ನಾವು n1 ಕಾಮನ್ ತೆಗೆದ್ರೆ 1 by v minus 1 by u must become equal to, ಏನಾಗುತ್ತೆ ನೋಡಿ ಇಲ್ಲಿ, n2 minus n1 into 1 by r1 minus 1 by r2.
ಇವಾಗ ಈ N1 LHS N1ನ RHSಗೆ ಕಲಿಸೋಣ. ಏನಾಗುತ್ತೆ ಅಂತ ಅಬ್ಸರ್ವ್ ಮಾಡಿ. 1/v minus 1/u becomes equal to N2 divided by N1 minus 1 into 1/R1 minus 1/R2 ಅಂತ ಬರಿತಾ ಇದ್ದೀವಿ. Suppose if u is approximately equal to infinity, then image distance ಅನ್ನೋದು ನಿಮಗೆ ಎಕ್ಸಾಕ್ಟ್ಲಿ ಫೋಕಲ್ ಲೆಂತ್ ಹತ್ರ ಫಾರ್ಮ್ ಆಗುತ್ತೆ. therefore we can write 1/f minus 1/infinity is equal to N2 divided by N1 minus 1 into 1/R1 minus 1/R2 ಅಂತ ಬರಿತಾ ಇದ್ದೀವಿ. ಸೊ 1/infinity ಅಂದರೆ 0 ಅಲ್ವಾ, therefore 1/f is equals to, ಥಿಂಕ್ ಮಾಡಿ, N2 by N1 minus 1 into 1/R1 minus 1/R2 ಅಂತ ಬರೀಬಹುದು. ಗೊತ್ತಾಯ್ತಾ? ದಿಸ್ ಇಸ್ ಎ ವೆರಿ ವೆರಿ ಇಂಪಾರ್ಟೆಂಟ್ ರಿಲೇಷನ್. ಸೊ ದಿಸ್ ಲೆನ್ಸ್ ಮೇಕರ್ಸ್ ಫಾರ್ಮುಲಾ ಅಂತ ಹೇಳ್ತೀವಿ. ಲೆನ್ಸ್ ಮೇಕರ್ಸ್ ಫಾರ್ಮುಲಾ, ಇಟ್ಸ್ ಎ ವೆರಿ ವೆರಿ ಇಂಪಾರ್ಟೆಂಟ್ ಡೆರಿವೇಶನ್ ಫಾರ್ 5 marks. ಫಾರ್ 5 marks ಸ್ಟ್ಯಾಂಡರ್ಡ್. ನಿಮ್ಗೆ ಎಷ್ಟು ಸರಿ ಕೇಳಿದಾರೋ ನೆನಪೇ ಇರಲ್ಲ, ತುಂಬ ಸರಿ ನಿಮಗೆ ಈ ಕ್ವಶನ್ನ ಡಿರೈವ್ ಮಾಡಿ, ಇಲ್ಲ ಈ ಫಾರ್ಮ್ನ ಡಿರೈವ್ ಮಾಡಿ ಅಂತ ಕೇಳಿದ್ದಾರೆ. ಸೊ ಮಿಸ್ ಮಾಡಿದರೆ ಇದನ್ನು ಪ್ರಾಕ್ಟೀಸ್ ಮಾಡಿ. ಸಿಂಪಲ್ ಆಗಿ ಹೇಳಿದ್ದೀನಿ, ನಮಗೂ ಸಿಂಪಲ್ ಆಗಿರುತ್ತೆ. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಸೊ ಪ್ಲೀಸ್ ಥಿಂಕ್ ಅಬೌಟ್ ಇಟ್ ಆ್ಯಂಡ್ ಡೂ ಇಟ್. Now let us go to the next derivation, that is prism formula ಅಂತ ಹೇಳ್ತಾರೆ. Prism formula, that is expression for the refractive index of the material of the prism in terms of angle of prism and angle of minimum deviation ಅಂತ ಹೇಳ್ತಾ ಇದ್ದೀವಿ. Angle of prism and angle of minimum deviation ಹೇಗೆ ಡಿರೈವ್ ಮಾಡ್ಬೋದು ಅಂತ ಒಂದ್ಸರಿ ಅಬ್ಸರ್ವ್ ಮಾಡಿ. See here, consider a prism ABC ಅಂತ ಹೇಳೋಣ. ABC as shown in figure. Let A be the angle of prism. Capital A ಅನ್ನೋದು ನಿಮಗೆ angle of prism ಅಂತ ಕರೆಯೋಣ. Angle of prism, and I1 and I2 are angle of incidence and emergence ಅಂತ ಕರಿತೀವಿ. ಎಮರ್ಜೆನ್ಸ್. ಓಕೆ, ಮ್ಯೂ ಅನ್ನೋದು ನಿಮಗೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಪ್ರಿಸಮ್ ಅಂತ ಹೇಳ್ತಾರೆ. ಸೊ ನೋಡಿ, ಇಲ್ಲಿ ದ refraction of the light through the prism ಅಂದರೆ ಲೈಟ್ ಅನ್ನೋದು ಪ್ರಿಸಮ್ ಮೇಲೆ ಬಿದ್ದಾಗ ಅದು ರಿಫ್ರಾಕ್ಷನ್ ಅನ್ನೋದು ಹೇಗೆ ನಡೆಯುತ್ತೆ ಅಂತ ಹೇಳ್ತಾ ಇದ್ದೀವಿ. ಥ್ರೂ ದ ಪ್ರಿಸಮ್ ಈಸ್ ಆಸ್ ಶೋನ್ ಬಿಲೋ ಅಂತ ಹೇಳ್ತಾ ಇದ್ದೀನಿ ನಾನು. ನೋಡಿ, ಡಯಾಗ್ರಾಮ್ ನೀಟಾಗೆ ಮೆನ್ಷನ್ ಮಾಡಬೇಕಾಗಿರುತ್ತೆ. ಡಯಾಗ್ರಾಮಲ್ಲಿ ಏನು ಹೇಳ್ತಾ ಇದ್ದೀವಿ ಅಂತಂದಾಗ, ಸಿ ಹಿಯರ್, ಯಾವಾಗಾದರೆ ನಾವು ಪ್ರಿಸಮ್ನ ನಾವು ಕನ್ಸಿಡರ್ ಮಾಡ್ತೀವೋ, ಮ್ಯೂ ಅನ್ನೋದು ರಿಫ್ರಾಕ್ಟಿವ್ ಇಂಡೆಕ್ಸ್ ಆಗಿರುತ್ತೆ. ABC ಅನ್ನೋದು ನಿಮಗೆ ಪ್ರಿಸಮ್ ಅಂತ ಹೇಳ್ತೀವಿ. ಸೊ ಯಾವಾಗಾದರೆ ನಿಮಗೆ ಲೈಟ್ ಅನ್ನೋದು ನಿಮಗೆ ಇನ್ಸಿಡೆಂಟ್ ಆಗುತ್ತೋ, ವೆನ್ ಎವರ್ ಎ ಲೈಟ್ ರೇ ಈಸ್ ಮೆಟ್ ಇನ್ಸಿಡೆಂಟ್ ಅಟ್ ಸಮ್ ಪಾಯಿಂಟ್ P, let us say this is the normal drawn to the first phase ಅಂತ ಕರಿತೀವಿ. ಇಲ್ಲಿ ನೋಡಿ, ರಿಫ್ರಾಕ್ಟ್ ಆಗುತ್ತೆ ಅಲಾಂಗ್ ದ ಪಾತ್ PQ ಅಂತ ಹೇಳ್ತೀವಿ. ಆ್ಯಂಡ್ ಇಟ್ ವಿಲ್ ಕಮ್ ಬ್ಯಾಕ್ ಅಂತ ಹೇಳ್ತಾ ಇದ್ದೀವಿ. ನೋಡಿ, ಅಬ್ಸರ್ವ್ ಮಾಡಿ. ಒಂದು ವೇಳೆ ನಿಮಗೆ ಪ್ರಿಸಮ್ ಅನ್ನೋದು ಇಲ್ಲದೆ ಹೋಗಿದ್ದರೆ ಲೈಟ್ ವುಡ್ ಹ್ಯಾವ್ ಮೂವ್ ಅಲಾಂಗ್ ದ ಸ್ಟ್ರೈಟ್ ಲೈನ್ ಅಂತ ಹೇಳ್ತಾ ಇದ್ದೀವಿ. Therefore, from here to here we call this as angle of deviation ಅಂತ ಕರಿತೀವಿ. angle of deviation. ಇವಾಗ ಇದನ್ನು ನಾವು ಎಕ್ಸ್ಟೆಂಡ್ ಮಾಡಿದ್ದಾಗ, whenever we extend this light, this will meet at the point, let us say ಇದನ್ನ Q ಆಗಿದಲ್ವ, ಇದು ನಿಮಗೆ Q ಅಂತಲ್ಲ, ಇಲ್ಲಿ let us say it is R ಅಂತ ಮೆನ್ಷನ್ ಮಾಡೋಣ, ಇಲ್ಲ S ಅಂತ ಮೆನ್ಷನ್ ಮಾಡೋಣ. ಇಲ್ಲಿ ಏನಾಗಿರುತ್ತೆ ಅಂತಂದಿದ್ದಾಗ,
ದಿಸ್ ಆಲ್ಸೋ ಎ ನಾರ್ಮಲ್. ಅಬ್ಸರ್ವ್ ಮಾಡಿ ಡಯಾಗ್ರಾಮ್ ನೀಟಾಗಿ. ಲೆಟ್ ಆರ್ ಬಿ ದ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಅಂತ ಕನ್ಸಿಡರ್ ಮಾಡೋಣ. ಸೊ ಅಬ್ಸರ್ವ್ ದಿಸ್. ಲೆಟ್ I1 ವಿತ್ ಆಂಗಲ್ ಆಫ್ ಇನ್ಸಿಡೆನ್ಸ್, I2 is angle of emergence ಅಂತ ಹೇಳ್ತೀವಿ ನಾವಿಲ್ಲಿ. ನೆಕ್ಸ್ಟ್ ಲೆಟ್ ಅಸ್ ಸಿ ಹಿಯರ್, R is the angle of refraction. Angle of refraction, R1 is angle of refraction at the face AB and R2 is angle of refraction at the face AC ಅಂತ ಕನ್ಸಿಡರ್ ಮಾಡಿದ್ದಾಗ, ಇನ್ನು ಉಳಿದಿರೋ ಆ್ಯಂಗಲ್ ಇಲ್ಲಿ ಏನಾಗುತ್ತೆ ಒಂದ್ಸರಿ ಅಬ್ಸರ್ವ್ ಮಾಡಿ. ವಾಟ್ ಈಸ್ ದಿಸ್ ಆ್ಯಂಗಲ್ ಹಿಯರ್? ಈ ಆ್ಯಂಗಲ್ ಏನಾಗಿರುತ್ತೆ ಒಂದ್ಸರಿ ನೋಡಿದ್ದಾಗ we can say it is equal to ಏನಾಗುತ್ತೆ ಅಂತಂದಾಗ, ಒಂದು ನಿಮಿಷ ಇಲ್ಲಿ ಡಯಾಗ್ರಾಮ್ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ, ಅರೇಸ್ ಮಾಡ್ತಾ ಇದ್ದೀನಿ. ಸೊ ಪ್ರಾಕ್ಟೀಸ್ ಮಾಡಿ ನೀಟಾಗಿ ಡಯಾಗ್ರಾಮ್ನ, ತುಂಬಾ ಈಸಿ ಆಗಿರುತ್ತೆ. ಸೊ ದಿಸ್ ಆ್ಯಂಗಲ್ ಬಿಕಮ್ಸ್ ಈಕ್ವಲ್ ಟು ಏನಾಗುತ್ತೆ ಅಂತಂದಾಗ ದಿಸ್ ವಿಲ್ ಬಿಕಮ್ I1 ಮೈನಸ್ R1 ಅಂತ ಹೇಳ್ತಾರೆ. ಆ್ಯಂಡ್ ದಿಸ್ ಆ್ಯಂಗಲ್, ಈ ಆ್ಯಂಗಲ್ ಏನಾಗುತ್ತೆ ಅಂತಂದಿದ್ದಾಗ ಅಬ್ಸರ್ವ್ ಮಾಡಿ, ಇಲ್ಲಿ ದಿಸ್ ಈಕ್ವಲ್ ಟು I2 ಮೈನಸ್ R2 ಅಂತ ಬರೀಬಹುದು. I2 ಮೈನಸ್ R2. ದಿಸ್ ಇಸ್ ದ ಆ್ಯಂಗಲ್ ಆಫ್ ಡಿವಿಯೇಷನ್ ಅಂತಲೂ ಹೇಳ್ತಾ ಇದ್ದೀವಿ ನಾವು. ಗೊತ್ತಾಯ್ತಲ್ವ ಹೇಳ್ತಾ ಇರೋದು? ದೇರ್ಫೋರ್ ಯು ಕ್ಯಾನ್ ಸೇ ದಟ್ from figure, okay, and in the quadrilateral we can say what is APRQ. ಈ ಒಂದು ಕ್ವಾಡ್ರಿಲೇಟರ್ ನೀವು ಅಬ್ಸರ್ವ್ ಮಾಡಿದಾಗ ಸಮ್ ಆಫ್ ದ ಟೂ ಆಪೋಸಿಟ್ ಆ್ಯಂಗಲ್ಸ್, ಆ್ಯಂಗಲ್ A ಪ್ಲಸ್ ಆ್ಯಂಗಲ್ PRQ ಅನ್ನೋದು ನಿಮಗೆ 180 ಡಿಗ್ರೀಸ್ ಆಗಿರುತ್ತೆ. 180 ಡಿಗ್ರಿ. therefore you can write angle PRQ will become equals to 180 minus A ಅಂತ ಬರಿತೀವಿ. let it be equation 1 ಅಂತ ಕರೆಯೋಣ. ಗೊತ್ತಾಯ್ತಲ್ಲ? ಅಷ್ಟೇ ಅಲ್ಲ, ಕನ್ಸಿಡರ್ ಟ್ರಯಾಂಗಲ್ PQR. and from the triangle PQR ಏನು ಬರೀಬೋದು ನೋಡಿ ಇಲ್ಲಿ, PQR we can write, so this is equals to angle PRQ plus R1 plus R2 ಅಂತ ಹೇಳ್ಬೋದು ನಾವಿಲ್ಲಿ. ಆ್ಯಂಗಲ್ PRQ plus R1 plus R2 is equals to 180 ಡಿಗ್ರಿ ಅಂತ ಹೇಳ್ಬೋದು. therefore ಆ್ಯಂಗಲ್ PRQ ಏನಾಗುತ್ತೆ ನೋಡಿ ಇಲ್ಲಿ 180 ಮೈನಸ್ R1 ಮೈನಸ್ R2 ಅಂತ ಬರುತ್ತೆ. so let it be equation 2. therefore from 1 and 2 we can write, ಏನು ಬರೀಬೋದು ಒಂದ್ಸರಿ ಅಬ್ಸರ್ವ್ ಮಾಡಿ. 1 ಏನಾಗುತ್ತೆ 180 ಮೈನಸ್ ಕ್ಯಾಪಿಟಲ್ A ಅಂತ ಬಂದಿದೆ. 180 ಮೈನಸ್ ಕ್ಯಾಪಿಟಲ್ A is equals to 180 ಮೈನಸ್ ಆಫ್ R1 ಪ್ಲಸ್ R2 ಅಂತ ಹೇಳ್ತೀವಿ. ಸೊ ಇದನ್ನು ಸಿಂಪ್ಲಿಫೈ ಮಾಡಿದಾಗ ನಿಮಗೆ ಆ್ಯಂಗಲ್ ಆಫ್ ಪ್ರಿಸಮ್ A ಅನ್ನೋದು ನಿಮಗೆ R1 ಪ್ಲಸ್ R2 ಅಂತ ಬರುತ್ತೆ. ಸೊ ಲೆಟ್ ಇಟ್ ಬಿ ಇಕ್ವೇಷನ್ A ಅಂತ ಕರಿತೀವಿ. ಲೆಟ್ ಇಟ್ ಬಿ ಇಕ್ವೇಷನ್ A. ಗೊತ್ತಾಗೋದಿಲ್ವ ಹೇಳ್ತಾ ಇರೋದೇನು ಅಂತ? ಸೊ ಅಬ್ಸರ್ವ್ ದಿಸ್, and whenever you observe the triangle, this triangle PSQ, ಈ ಡೆಲ್ಟಾ ಅನ್ನೋದು ಎಕ್ಸ್ಟೀರಿಯರ್ ಆ್ಯಂಗಲ್ ಆಗಿರುತ್ತೆ. therefore you can write that from the triangle, okay, PSQ we can write deviation ಡೆಲ್ಟಾನ ಏನು ಬರೀಬೋದು ನೋಡಿ ಇಲ್ಲಿ. ಡೆಲ್ಟಾ is equals to I1 minus R1 ಪ್ಲಸ್ we can write I2 ಮೈನಸ್ R2 ಅಂತನೂ ಬರೀಬಹುದು. ಗೊತ್ತಾಗಿದಲ್ವ ಹೇಳ್ತಾ ಇರೋದು? therefore you can write deviation delta becomes equals to I1 plus I2 minus of R1 plus R2 ಅಂತ ಬರಿತೀವಿ. ಸೊ ಡೆಲ್ಟಾ is equals to I1 plus I2 minus R1 plus R2 ಅಂದ್ರೆ ಏನಿಲ್ಲಿ A ಆಗಿರುತ್ತೆ. let it be equation B ಅಂತ ಕರೆಯೋಣ. ಗೊತ್ತಾಗಿದಲ್ವ ಹೇಳ್ತಾ ಇರೋದೇನಂತ? therefore the graph ಯಾವಾಗಾದರೆ ನಾವು ಡಿವಿಯೇಷನ್ಗೂ ಮತ್ತು ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ಗೂ ಗ್ರಾಫ್ ಹಾಕ್ತೀವೋ, ದ ಗ್ರಾಫ್ ಬಿಟ್ವೀನ್ ಡಿವಿಯೇಷನ್ ಆ್ಯಂಡ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ ಆ್ಯಸ್ ಶೋನ್ ಬಿಲೋ ಅಂತ ಹೇಳ್ತಾ ಇದ್ದೀವಿ. ಹೇಗಿರುತ್ತೆ ಅಂತಂದಿದ್ದಾಗ ಇದೆಲ್ಲ ನೀವು ಪ್ರಾಕ್ಟಿಕಲ್ ಮಾಡಿದಾಗ ನಿಮಗೆ ಗ್ರಾಫ್ ಅನ್ನೋದು ಬರುತ್ತೆ.
ಡಿವಿಯೇಷನ್ ಅನ್ನೋದು ವೈ ಆಕ್ಸಿಸಲ್ಲಿ ತಗೊಳ್ತೀವಿ, ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಅನ್ನೋದು ಎಕ್ಸ್ ಆಕ್ಸಿಸಲ್ಲಿ ತಗೊಂಡಿದ್ದಾಗ ದ ಗ್ರಾಫ್ ಡ್ರಾನ್ ಈಸ್ ಆ್ಯಸ್ ಶೋನ್ ಅಂತ ಹೇಳ್ತೀವಿ ನಾವು. ಇಲ್ಲೊಂದ್ಸರಿ ಅಬ್ಸರ್ವ್ ಮಾಡಿ, ಯಾವಾಗಾದರೆ ನಿಮಗೆ I1 ಈಸ್ ಈಕ್ವಲ್ಸ್ ಟು I1 ಈಸ್ ಈಕ್ವಲ್ಸ್ ಟು I2, ಡಿವಿಯೇಷನ್ ಅನ್ನೋದು ನಿಮಗೆ ಮಿನಿಮಮ್ ಡಿವಿಯೇಷನ್ ಆಗಿರುತ್ತೆ. ಮಿನಿಮಮ್ ಡಿವಿಯೇಷನ್ ಅರ್ಥ ಮಾಡ್ಕೊತ ಇದ್ರಲ್ವ ಹೇಳ್ತಾ ಇರೋದು. ದೇರ್ ಫೋರ್ ವಿ ಕ್ಯಾನ್ ರೈಟ್ ಅಟ್ ಡೆಲ್ಟಾ ಇಸ್ ಈಕ್ವಲ್ಸ್ ಟು ಮಿನಿಮಮ್ ಡಿವಿಯೇಷನ್. ಏನೇನು ಬರಿಬೋದು ನಾವಿಲ್ಲಿ ಅಂತಂದಿದ್ದಾಗ, ಸಿ ಹಿಯರ್ I1 ವಿಲ್ ಬಿಕಮ್ ಈಕ್ವಲ್ಸ್ ಟು I2 ವಿಚ್ ಈಸ್ ಈಕ್ವಲ್ಸ್ ಟು I ಅಂತ ಬರೀಬಹುದು. ಅಷ್ಟೇ ಅಲ್ಲ, ನಿಮಗೆ R1 ಪ್ಲಸ್ ಅಲ್ಲ, R1 ಈಸ್ ಈಕ್ವಲ್ ಟು R2 ವಿಚ್ ಈಸ್ ಈಕ್ವಲ್ಸ್ ಟು R ಅಂತ ಬರೀಬಹುದು. therefore we can write the equation B. ಈಕ್ವೇಷನ್ ಬಿ ನ ಏನು ಬರೀಬೋದು ನೋಡಿ ಇಲ್ಲಿ, ಈಕ್ವೇಷನ್ ಬಿ ಕ್ಯಾನ್ ಬಿ ರಿಟರ್ನ್ ಆಸ್ ಥಿಂಕ್ ಮಾಡಿ ಇಲ್ಲಿ, ಕ್ಯಾಪಿಟಲ್ ಡಿ ಎಮ್ ವಿಲ್ ಬಿಕಮ್ ಈಕ್ವಲ್ಸ್ ಟು I1 ಪ್ಲಸ್ I2 ಅಂದರೆ I ಪ್ಲಸ್ I ಮೈನಸ್ I ಅಂತ ಬರೀಬೋದಲ್ವಾ. ಡಿ ಎಮ್ ಈಸ್ ಈಕ್ವಲ್ಸ್ ಟು I ಪ್ಲಸ್ I ಮೈನಸ್ ಎ ಅಂತ ಬರೀಬೋದು. ಸೊ ಡಿ ಎಮ್ ಪ್ಲಸ್ ಎ ಇಸ್ ಈಕ್ವಲ್ಸ್ ಟು 2I ಆಗುತ್ತೆ. ಇಲ್ಲಿ I ಅನ್ನೋದೇನಾಗುತ್ತೆ ನೋಡಿ, ಇಲ್ಲಿ ಎ ಪ್ಲಸ್ ಡಿ ಎಮ್ ಬೈ 2 ಅಂತ ಹೇಳ್ಬೋದು. ದಿಸ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್. therefore ಈಕ್ವೇಷನ್ ಎ ಏನಾಗುತ್ತೆ ಅಬ್ಸರ್ವ್ ಮಾಡಿ ಒಂದ್ಸರಿ, ಎ ಇಸ್ ಈಕ್ವಲ್ಸ್ ಟು R1 ಪ್ಲಸ್ R2 ಅಲ್ವಾ. R1 ಮತ್ತು R2 ಎರಡು ಈಕ್ವಲ್ ಆಗಿರೋದ್ರಿಂದ ಏನಾಗುತ್ತೆ, ಇಟ್ ವಿಲ್ ಬಿಕಮ್ ಈಕ್ವಲ್ಸ್ ಟು 2R ಅಂತ ಹೇಳ್ಬೋದು. ಈಕ್ವೇಷನ್ ಎ ಇಂಪ್ಲೈಸ್ ಏನಾಗುತ್ತೆ ನೋಡಿ ಇಲ್ಲಿ, ಕ್ಯಾಪಿಟಲ್ ಎ ಬಿಕಮ್ಸ್ ಈಕ್ವಲ್ಸ್ ಟು R ಪ್ಲಸ್ R ವಿಚ್ ಈಸ್ ಈಕ್ವಲ್ಸ್ ಟು 2R implies small r is equals to a by 2, that is angle of refraction becomes equals to a by 2 ಅಂತ ಹೇಳ್ತಾರೆ. therefore by using Snell's law observe ಮಾಡಿ we can write think ಮಾಡಿ ಇಲ್ಲಿ, think ಮಾಡಿದಾಗ we can write 1 is the refractive index of the surrounding medium into sin I is equals to mu into sin R ಅಂತ ಬರೀಬಹುದು. therefore you can write refractive index of the material prism mu ಅನ್ನೋದೇನಾಗುತ್ತೆ ನೋಡಿ ಇಲ್ಲಿ, sin I divided by sin R ಅಂತ ಬರುತ್ತೆ. therefore you can write mu is equals to sin of I ಅಂದ್ರೇನಪ್ಪ ಇಲ್ಲಿ ನಮಗೆ a plus d by 2 whole divided by sin of R ಅಂತಂದರೆ a by 2 ಅಂತ ಕರಿತೀವಿ. so this is the prism ಫಾರ್ಮುಲಾ ಅಂತ ಹೇಳ್ತೀವಿ. ಸೊ ಇದನ್ನು ಎಷ್ಟು ಸರಿ ನೀವು ಪ್ರಾಕ್ಟೀಸ್ ಮಾಡ್ತೀರೋ ಅಷ್ಟು ಒಳ್ಳೆಯದಾಗಿರುತ್ತೆ. ಇಂಪಾರ್ಟೆಂಟ್ ಕ್ವಶನ್ ಸಹ ನೋಡಿ. ಈ ಒಂದು ಚಾಪ್ಟರ್ಲಿ ನಿಮಗೆ ತುಂಬ ಸರಿ ರಿಪೀಟೆಡಾಗಿ ಕೇಳಿರ್ತಕ್ಕಂಥ ಕ್ವಶನ್ ಏನು ಅಂತಂದರೆ ಲೆನ್ಸ್ ಮೇಕರ್ಸ್ ಫಾರ್ಮುಲಾ ಆ್ಯಂಡ್ ಪ್ರಿಸಮ್ ಫಾರ್ಮುಲಾ. ಸೊ ಅವೆರಡನ್ನು ನೀವು ಪ್ರಾಕ್ಟೀಸ್ ಮಾಡಿ, ಇಟ್ ಹೆಲ್ಪ್ಸ್ ಯು ಎ ಲಾಟ್. ನಾವು ಲೆಟ್ ಅಸ್ ಸಿ ದ ನ್ಯೂಮರಿಕಲ್ ಪ್ರಾಬ್ಲಮ್ಸ್, ಓಕೆ, ವಿಚ್ ಆರ್ ಆಸ್ಕ್ಡ್ ಫ್ರೀಕ್ವೆಂಟ್ಲಿ ಫ್ರಮ್ ದಿಸ್ ಚಾಪ್ಟರ್. ಇಂಪಾರ್ಟೆಂಟ್ ಫಸ್ಟ್ ಪ್ರಾಬ್ಲಮ್ ನೋಡಿ ಏನು ಹೇಳ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು, these are all important repeated problems in the previous years questions ಅಂತ ಹೇಳ್ತಾ ಇದ್ದೀವಿ. ಇಲ್ಲಿ ನೋಡಿ, ಇಲ್ಲಿ a small bulb is placed at the bottom of a tank containing water to a depth of 80 centimeter ಅಂತ ಹೇಳಿದ್ದಾರೆ. What is the area of the surface of the water through which light from the bulb can emerge out? Refractive index of the water is 1.33. Observe ಮಾಡಿ ಇಲ್ಲಿ, see here, let us think that there is a water. So let us say what is the depth of this bulb ಅಂತ ಹೇಳ್ತಾ ಇದ್ರಿ ನಿಮಗೆ. ಎ ಸ್ಮಾಲ್ ಬಲ್ಬ್, ಓ ಅನ್ನೋದು ನಿಮಗೆ ಬಲ್ಬ್ ಅಂತ ಕನ್ಸಿಡರ್ ಮಾಡೋಣ. ವಾಟ್ ಇಸ್ ದ ಡೆಪ್ತ್ ಆಫ್ ದಿಸ್ ಬಲ್ಬ್? ದೇ ಹ್ಯಾವ್ ಗಿವೆನ್ ಕ್ಯಾಪಿಟಲ್ ಡಿ. ದೇರ್ ಈಸ್ ಡೆಪ್ತ್ ಕ್ಯಾಪಿಟಲ್ ಡಿ ಈಸ್ ಈಕ್ವಲ್ಸ್ ಟು 80 ಸೆಂಟಿಮೀಟರ್ ಅಂತ ಮೆನ್ಷನ್ ಮಾಡಿದ್ದಾರೆ. ಇದು 0.8 ಮೀಟರ್ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ನಾವು ಆಲ್ರೆಡಿ ನಿಮಗೆ ಹೇಳಿದ್ದೀವಿ, ನಾವು ಈ ಬಲ್ಬಿಂದ ಬರತಕ್ಕಂಥ ಲೈಟ್ ಅನ್ನೋದು ಯಾವಾಗಾದರೆ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಈಕ್ವಲ್ ಟು ಕ್ರಿಟಿಕಲ್ ಆ್ಯಂಗುಲರ್ ಇನ್ಸಿಡೆಂಟ್ ಆಗುತ್ತೋ, ಲೈಟ್ ಅನ್ನೋದು ನಿಮಗೆ ಮೀಡಿಯಮ್ ಔಟ್ಸೈಡ್ ಹೋಗೋದಿಲ್ಲ, ಇಟ್ ಗ್ರೇಸಸ್ ದ ಸರ್ಫೇಸ್ ಅಂತ ಹೇಳ್ತೀವಿ. ಇಟ್ ಗ್ರೇಸ್ ದ ಸರ್ಫೇಸ್. ಇನ್ ದ ಸೇಮ್ ಮ್ಯಾನರ್ ಇಟ್ ಟೇಕ್ಸ್ ಪ್ಲೇಸ್ ಥ್ರೂಔಟ್ ದ ಸರ್ಫೇಸ್ ಅಂತ ಹೇಳ್ತೀವಿ ನಾವು. ಗೊತ್ತಾಗಿದಲ್ವಾ? ಇಫ್ ದಿಸ್ ಈಸ್ ಸಿ, ದಿಸ್ ವಿಲ್ ಆಲ್ಸೋ ಬಿಕಮ್ ಈಕ್ವಲ್ ಟು ಸಿ ಅಂತ ಹೇಳ್ಬೋದು. ಇಫ್ ಮ್ಯೂ ಈಸ್ ದ ರಿಫ್ರಾಕ್ಟಿವ್ ಇಂಡೆಕ್ಸ್, ಓಕೆ, ದೆನ್ ಆರ್ ಬಿ ದ ರೇಡಿಯಸ್ ಆಫ್ ದ ಇದಂತಾರೆ ರೇಡಿಯಸ್ ಆಫ್ ದ ಅಪರ್ಚರ್ ಅಂತ ಹೇಳ್ಬೋದು, ರೇಡಿಯಸ್ ಆಫ್ ದ ಸರ್ಫೇಸ್ ಅಂತ ಕರಿಬೋದು.
ಗೊತ್ತಾಗಿದಲ್ವ ಹೇಳ್ತಾ ಇರೋದು. therefore whenever observe this value from, we can write mu is equals to 1 by sin c, ಇಲ್ಲ sin c is equals to 1 by mu. ಇಲ್ಲಿ ಆಂಗಲ್ ಆಫ್ ಇನ್ಸಿಡೆನ್ಸ್ ಅಂದರೆ ಕ್ರಿಟಿಕಲ್ ಆಂಗಲ್ ಏನಾಗುತ್ತೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡಬಹುದು. ಸೊ sin c becomes equals to 1 by mu ವ್ಯಾಲ್ಯೂ is equals to 1.33 ಅಂತ ಹೇಳಿದ್ದಾಗ, ಇದನ್ನು ಸಿಂಪ್ಲಿಫೈ ಮಾಡಿದ್ದಾಗ ನೀವು ಟ್ರಿಗ್ನಾಮೆಟ್ರಿಕ್ಸ್ ವ್ಯಾಲ್ಯೂಸ್ನೆಲ್ಲ ತಗೊಂಡು ಸಿಂಪ್ಲಿಫೈ ಮಾಡಿದ್ರೆ, ಸಬ್ಸ್ಟಿಟ್ಯೂಟ್ ಮಾಡಿದ ನಂತರ ನಿಮಗೆ ಸಿ ವ್ಯಾಲ್ಯೂ ಅನ್ನೋದು ನಿಮಗೆ ನಿಯರ್ಲಿ 48.75 ಡಿಗ್ರೀಸ್ ಅಂತ ಬರುತ್ತೆ. ಕ್ರಿಟಿಕಲ್ ಆ್ಯಂಗಲ್ ಸಿ ಬಿಕಮ್ಸ್ ಈಕ್ವಲ್ಸ್ ಟು 48.75 ಡಿಗ್ರಿ. ಒಂದ್ಸರಿ ಡಯಾಗ್ರಾಮ್ನ ನೀಟಾಗಿ ಅಬ್ಸರ್ವ್ ಮಾಡಿ. ಫ್ರಮ್ ದ ಟ್ರಯಾಂಗಲ್ ಲೆಟ್ ಅಸ್ ಸೇ ಓ ಎ ಬಿ, ನಾವು ಟ್ಯಾನ್ ಸಿ ನಮಗೆ ಬೇಕಾದ ರೇಡಿಯಸ್ ಅಲ್ವಾ, ರೇಡಿಯಸ್ ಬಂದರೆ ಮಾತ್ರ ನಾವು ಏರಿಯಾನ ಫೈಂಡ್ ಔಟ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. therefore tan c now is equal to, from the figure tan c becomes equals to radius divided by depth ಅಂತ ಬರುತ್ತೆ. tan c ವ್ಯಾಲ್ಯೂ ಎಷ್ಟು ಬಂದಿದೆ ನಿಮಗೆ ನಿಯರ್ಲಿ, ಇಟ್ ಈಸ್ ಈಕ್ವಲ್ಸ್ ಟು 48.75 ಡಿಗ್ರಿ, 48.75 ಡಿಗ್ರಿ ಅಂತ ಬರುತ್ತೆ, ವಿಚ್ ಈಸ್ ಈಕ್ವಲ್ಸ್ ಟು r ಡಿವೈಡ್ ಬೈ 0.8. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿ, r is equals to 0.8 ಇಂಟು tan 48.75 ಡಿಗ್ರಿ ಅಂತ ಬರುತ್ತೆ. ಇದನ್ನು ನೀವು ಸಿಂಪ್ಲಿಫೈ ಮಾಡಿದ್ದಾಗ ರೇಡಿಯಸ್ ಅನ್ನೋದು ನಿಮಗೆ ಇಟ್ ಈಸ್ ಈಕ್ವಲ್ಸ್ ಟು ನಿಯರ್ಲಿ ನಿಮಗೆ 0.91 ಮೀಟರ್ ಅಂತ ಬರುತ್ತೆ. ಸಿಂಪ್ಲಿಫೈ ಮಾಡಿ, ಮಿಸ್ ಮಾಡಬೇಡಿ. therefore what is the area, what is the area? ಕ್ಯಾಪಿಟಲ್ ಎ ಅಂತ ನಾವು ತಗೊಂಡಿದ್ದಾಗ ಯು ಕ್ಯಾನ್ ರೈಟ್ ಇಟ್ ಆಸ್ ಪೈ ಆರ್ ಸ್ಕ್ವೇರ್ ಅಂತ ಬರೀಬಹುದು. ಪೈ ಅಂತ 3.14, ಆರ್ ಅಂತಂದಾಗ 0.91 ಹೋಲ್ ಸ್ಕ್ವೇರ್ ಅಂತ ಬರಿತೀವಿ. therefore ಇದನ್ನು ನೀವು ಮಲ್ಟಿಪ್ಲೈ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ ಯು ವಿಲ್ ಗೆಟ್ ಏರಿಯಾ ಬಿಕಮ್ಸ್ ಈಕ್ವಲ್ಸ್ ಟು ನಿಯರ್ಲಿ 2.61 ಮೀಟರ್ ಸ್ಕ್ವೇರ್ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ದ ಏರಿಯಾ, ದಿಸ್ ಇಸ್ ದ ಏರಿಯಾ ಥ್ರೂ ವಿಚ್ ವಿ ಕ್ಯಾನ್ ಸಿ ದ ಲೈಟ್ ಕಮಿಂಗ್ ಫ್ರಮ್ ದ ಬಲ್ಬಿಂದ ಬರೋದ ಲೈಟ್ನ ನಾವು ಇಷ್ಟು ಏರಿಯಲ್ಲಿ ನಾವು ನೋಡೋಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಇದ್ದೀವಿ. ಸೊ ಲೆಟ್ ಅಸ್ ಸಿ ದ ನೆಕ್ಸ್ಟ್ ನ್ಯೂಮರಿಕಲ್ ಪ್ರಾಬ್ಲಮ್. ಏನು ಹೇಳ್ತಾ ಇದೆ ಒಂದು ಥಿಂಕ್ ಮಾಡಿ. ಇಲ್ಲಿ two lenses of focal length f1 is equals to 0.2 meter and f2 is equals to 0.3 meter are kept in contact. Find the focal length of the combination. Find the focal length of the combination. ಅಷ್ಟೇ ಅಲ್ಲ, calculate the powers of the individual lenses and that of the combination ಅಂತ ಹೇಳ್ತಾ ಇದ್ದಾರೆ. ಫಸ್ಟ್ ನಾವು ಪವರ್ P1 is equals to 1 by f1, 1 divided by 0.2 which is equals to 5 diopters ಅಂತ ಬರುತ್ತೆ. ಇಲ್ಲಿ ಪವರ್ ಆಫ್ ದ ಸೆಕೆಂಡ್ ಏನಾಗುತ್ತೆ ನೋಡಿ, ಇಲ್ಲಿ P2 is equals to 1 by f2. f2 ಅಂದ್ರೆ ಎಷ್ಟು ನಿಮಗೆ 0.3 which is equals to, we can write 3.33 diopter ಅಂತ ಬರುತ್ತೆ. we know that, ನಮಗೆ ಗೊತ್ತಿದೆ ಏನದು ಅಂತಂದಾಗ, we know that when the two lenses are placed in contact, effective focal length ಅನ್ನೋದು ನಿಮಗೆ 1 by capital F is equals to 1 by capital F is equal to 1 by F1 plus 1 by F2 ಅಂತ ಬರುತ್ತೆ. ಸೊ ಅಬ್ಸರ್ವ್ ಮಾಡಿ, 1 by capital F is equals to 1 by F1, 1 divided by F1 ಅಂತಂದರೆ 0.2 ಪ್ಲಸ್ 1 by F2 ಅಂತಂದರೆ ನಿಮಗೆ 0.3 ಅಂತ ಬರುತ್ತೆ. ಸೊ ಇದನ್ನು ಸಿಂಪ್ಲಿಫೈ ಮಾಡಿ. ಇಫ್ ಯು ಸಿಂಪ್ಲಿಫೈ ದಿಸ್ ವ್ಯಾಲ್ಯೂ ನಿಮಗೆ ಕಾಂಬಿನೇಷನ್ ಫೋಕಲ್ ಲೆಂತ್ ಏನಾಗುತ್ತೆ ಅಂತಂದಾಗ ಯು ಕ್ಯಾನ್ ರೈಟ್ ದ ಫೋಕಲ್ ಲೆಂತ್ ಆಫ್ ದ ಕಾಂಬಿನೇಷನ್ F becomes equal to 1 by F ಅನ್ನೋದು ನಿಮಗೆ 8.33 ಬರುತ್ತೆ, ವಿಚ್ ಈಸ್ ಈಕ್ವಲ್ಸ್ ಟು F ಕ್ಯಾಪಿಟಲ್ F ಕಾಂಬಿನೇಷನ್ ಕ್ಯಾಲ್ಕುಲೇಟ್ ಮಾಡ್ತಾ ಇರೋದು ನಾವು 1 divided by 8.33 which is nothing but 0.12 something ನಿಮಗೆ ಬರುತ್ತೆ. 0.12 meter, nothing but 12 centimeter ಅಂತ ತಗೋಬಹುದು. therefore what is the power equivalent? Power equivalent nothing but P1 plus P2. P1 ಬಂದ್ಬಿಟ್ಟು ನಿಮಗೆ 5 diopters ಬಂದಿದೆ, ಅಬ್ಸರ್ವ್ ಮಾಡಿ. P2 ಬಂದ್ಬಿಟ್ಟು ನಿಮಗೆ 3.33 ಅಂತ ಬಂದಿದೆ. ಇಫ್ ಯು ಡೂ ಇಟ್ ಇಸ್ ಈಕ್ವಲ್ಸ್ 8.33 ಡಯಾಪ್ಟರ್ ಅಂತ ಹೇಳ್ತಾ ಇದ್ದೀವಿ. ಅರ್ಥ ಮಾಡ್ಕೊತಾ ಇದ್ದೀರಲ್ವ ಹೇಗೆ ಸಾಲ್ವ್ ಮಾಡ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು. ಸೊ ಇದೇ ರೀತಿ ನಿಮಗೆ ನೆಕ್ಸ್ಟ್ ಪ್ರಾಬ್ಲಮ್ನ ಅಬ್ಸರ್ವ್ ಮಾಡಿ. ಸೊ ಏನು ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಎ ಪ್ರಿಸಮ್
ಎ prism of angle of prism ನಿಮಗೆ ಕೊಡಿ 60 degree produces angle of deviation, that to minimum deviation is equal to 40 degree. What is the refractive index of the prism? ಅಷ್ಟೇ ಅಲ್ಲ, calculate the angle of incidence. So this is one of the most repeated model ಅಂತನೂ ಹೇಳ್ಬೋದು. ಈಸಿ ಪ್ರಾಬ್ಲಮ್ ಆಗಿರುತ್ತೆ, ಸೊ ಮಿಸ್ ಮಾಡಬೇಡಿ. ಸೊ ಅಬ್ಸರ್ವ್ ಮಾಡಿ, at deviation is equals to minimum deviation, angle of incidence ಏನಾಗುತ್ತೆ ನೋಡಿ, ಇಲ್ಲಿ angle of incidence becomes equals to a plus d by 2 ಅಂತ ಹೇಳ್ಬೋದು. So what is a value here? 60 plus 40 divided by 2, which is nothing but I ಅನ್ನೋದು ನಿಮಗೆ 100 by 2 ಅಂತಂದಾಗ it is equals to 50 degree ಅಂತ ಬರುತ್ತೆ. So this is the angle of incidence. Therefore ನಮಗೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಮ್ಯೂ ಅನ್ನೋದು ಏನಾಗುತ್ತೆ ನೋಡಿ, ಇಲ್ಲಿ ಸೈನ್ ಆಫ್ a plus d by 2 ಹೋಲ್ ಡಿವೈಡ್ ಬೈ ಸೈನ್ ಆಫ್ a by 2 ಅಂತ ಬರುತ್ತೆ. ಸೊ ಇಲ್ಲಿ ಸಿಂಪ್ಲಿಫೈ ಮಾಡಿ, ಇಲ್ಲಿ ಸೈನ್ a plus d by 2 ಅಂತಂದಾಗ ಇಟ್ ಈಸ್ ಈಕ್ವಲ್ಸ್ ಟು 50 ಡಿಗ್ರಿ ಡಿವೈಡ್ ಬೈ ಸೈನ್ 60 by 2 ಅಂತಂದರೆ 30 ಡಿಗ್ರಿ ಅಂತ ಹೇಳ್ಬೋದು. ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ದಾಗ, ಇಫ್ ಯು ಸಿಂಪ್ಲಿಫೈ ದಿಸ್ ವ್ಯಾಲ್ಯೂ, ನಿಮಗೆ ನಿಯರ್ಲಿ 1.53 ಅಂತ ಬರುತ್ತೆ. ಸೊ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಮೆಟೀರಿಯಲ್ ಪ್ರಿಸಮ್ ಇಸ್ ಈಕ್ವಲ್ಸ್ ಟು 1.53. ಗೊತ್ತಾಗ್ತದೆ ಅಲ್ವಾ ಹೇಳ್ತಾ ಇರೋದು? ಸೊ ಲೆಟ್ ಅಸ್ ಸಿ ದ ನೆಕ್ಸ್ಟ್ ನ್ಯೂಮರಿಕಲ್ ಏನು ಹೇಳ್ತಾ ಇದೆ ಅಂತ ನೋಡಿ. ಸೊ ಎ ಕ್ಯಾಂಡಲ್ ಈಸ್ ಹೆಲ್ಡ್ 6 centimeter away from a concave mirror of radius of curvature 24 centimeter. ರೇಡಿಯಸ್ ಆಫ್ ಕರ್ವೇಚರ್ ನಿಮಗೆ 24 centimeter ಅಂತ ಹೇಳ್ತಾ ಇದ್ದಾರೆ. Where does the image formed? We have to find out what is image distance, what is the nature of the image. ನೋಡಿ, ಇಲ್ಲಿ ಕಾನ್ಕೇವ್ ಮಿರರ್ ಕೊಟ್ಟಿದ್ದಾರೆ, ಹಾಗಾಗಿ ರೇಡಿಯಸ್ ಆಫ್ ಕರ್ವೇಚರ್ ಯಾವಾಗಲೂ ಮೈನಸ್ ಆಗಿರುತ್ತೆ. ದೇರ್ ಫೋಕಲ್ ಲೆಂತ್ ಅನ್ನೋದು r/2 ಅಂತಂದಾಗ ಇಟ್ ಈಸ್ -24 by 12, ಇಟ್ ಈಸ್ -12 centimeter ಅಂತ ಹೇಳ್ಬೋದು. ಸೊ ವಾಟ್ ಇಸ್ ಆಬ್ಜೆಕ್ಟ್ ಡಿಸ್ಟೆನ್ಸ್ ಯು ಅನ್ನೋದು ನಿಮಗೆ ಇಟ್ ಈಸ್ ಈಕ್ವಲ್ ಟು -6 centimeter. ಸೊ ವಿ ಕ್ಯಾಲ್ಕುಲೇಟ್ ಮಾಡಬೇಕು. ಹೇಗೆ ಮಾಡೋದು ನೋಡಿ, ಇಲ್ಲಿ ಫ್ರಮ್ ಮಿರರ್ ಫಾರ್ಮುಲಾ ವಿ ನೋ ದ್ಯಾಟ್ 1/f ಈಸ್ ಈಕ್ವಲ್ಸ್ ಟು 1/v ಪ್ಲಸ್ 1/u ಅಂತ ಬರಿತಾ ಇದ್ದೀವಿ. ಸೊ ಫ್ರಮ್ ದಿಸ್ ವಿ ಕ್ಯಾನ್ ಸೇ ದ್ಯಾಟ್ 1/v is equal to 1/f minus 1/u ಆಗಿರುತ್ತೆ. ಈ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡಿ ಏನು ಬರುತ್ತೆ ಅಂತ ಒಂದ್ಸರಿ ಚೆಕ್ ಮಾಡಿ. ಇಫ್ ಯು ಸಬ್ಸ್ಟಿಟ್ಯೂಟ್ ದಟ್ ವ್ಯಾಲ್ಯೂ 1/v becomes equals to 1/f ಅಂತಂದರೆ ನಮಗೆ -12 ಬರುತ್ತೆ. ಮೈನಸ್ u ಅಂತಂದಾಗ ಇಟ್ ಈಸ್ ಈಕ್ವಲ್ಸ್ ಟು -6. ಥಿಂಕ್ ಮಾಡಿ ಹೇಗೆ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದೀವಿ ಅಂತ ಒಂದ್ಸರಿ ಅಬ್ಸರ್ವ್ ಮಾಡಿ. ಸೊ ಇಟ್ ಈಸ್ ಈಕ್ವಲ್ಸ್ ಟು 1/v is equals to -1/12 ಪ್ಲಸ್ 1/6 ಆಗಿರುತ್ತೆ. ಇದನ್ನು ನೀವು ಸಿಂಪ್ಲಿಫೈ ಮಾಡಿದ್ದಾಗ ನಿಮಗೆ ವಿ ವ್ಯಾಲ್ಯೂ ಅನ್ನೋದು ಇಟ್ ಈಸ್ ಈಕ್ವಲ್ಸ್ ಟು 12 centimeter ಅಂತ ಬರುತ್ತೆ. ಇಟ್ ಈಸ್ ಈಕ್ವಲ್ಸ್ ಟು 12 centimeter. ಸಿಂಪ್ಲಿಫೈ ಮಾಡಿ LCM ತಗೊಂಡು ನಿಮಗೆ ಗೊತ್ತಾಗ್ಬಿಡುತ್ತೆ. ಇಲ್ಲ ಹಾಫಲ್ಲಿ ಹಾಫ್ ತೆಗೆದಾಗ್ಬಿಟ್ರೆ ಹಾಫೇ ಬರುತ್ತೆ. ವಿ ಇಸ್ ಈಕ್ವಲ್ಸ್ ಟು 12 centimeter ಬರ್ತಾ ಇದೆ. ಸೊ ವಿ ಅನ್ನೋದು ನಿಮಗೆ ಪಾಸಿಟಿವ್ ಆಗಿರೋದ್ರಿಂದ, ಸಿನ್ಸ್ ವಿ ವ್ಯಾಲ್ಯೂ ಈಸ್ ಪಾಸಿಟಿವ್, ಈ ವ್ಯಾಲ್ಯೂ ಈಸ್ ಪಾಸಿಟಿವ್. ಅಷ್ಟೇ ಅಲ್ಲ, ಆಬ್ಜೆಕ್ಟ್ ಡಿಸ್ಟೆನ್ಸ್ ಅನ್ನೋದು 6 ಆದರೆ ಇಮೇಜ್ ಅನ್ನೋದು ನಿಮಗೆ 12 ಆಗಿರುತ್ತೆ. ಇಮೇಜ್ ಡಿಸ್ಟೆನ್ಸ್ ಅನ್ನೋದು 12 ಆಗಿರುತ್ತೆ. ದೇರ್ಫೋರ್ ಮ್ಯಾಗ್ನಿಫಿಕೇಶನ್ v/u ನಾವು ನೋಡಿದಾಗ 2 times ಆಗ್ತಾ ಇದೆ. ಹಾಗಾಗಿ ನಿಮಗೆ ಇಮೇಜ್ ಡಿಸ್ಟೆನ್ಸ್ ಪಾಸಿಟಿವ್ ಬರ್ತಾ ಇರೋದ್ರಿಂದ ಇದು ನಿಮಗೆ ವರ್ಚುವಲ್ ಇಮೇಜ್ ಆಗಿರುತ್ತೆ. ನೇಚರ್ ಆಫ್ ದ ಇಮೇಜ್ ಈಸ್ ಮ್ಯಾಗ್ನಿಫೈಡ್, ಅಷ್ಟೇ ಅಲ್ಲ ಈಸ್ ಮ್ಯಾಗ್ನಿಫೈಡ್, ವರ್ಚುವಲ್ ಅಂತಲೂ ಹೇಳ್ಬೋದು. ಅಂಡ್ ಎರೆಕ್ಟೆಡ್ ಅಂತ ಹೇಳ್ತೀವಿ. ಎರೆಕ್ಟೆಡ್ ಅರ್ಥ ಆಗಿದಲ್ವಾ ಹೇಗೆ ಅನಲೈಸ್ ಮಾಡಬೇಕು ಅಂತ ಅಂದ್ಬಿಟ್ಟು ಬೇಸ್ಡ್ ಆನ್ ವಿ ವ್ಯಾಲ್ಯೂ.
So let us see the next numerical value. So please think about this. A convex lens, observe ಮಾಡಿ, convex lens has a focal length which is equals to 0.3 meter in air ಅಂತ ಹೇಳಿದ್ದಾರೆ. Calculate its focal length when it is immersed in water. When it is immersed in water. Given that refractive index of the water is equals to 4/3 and refractive index of the material glass is equals to 3/2 ಅಂತ ಹೇಳಬಹುದು. ಸೊ ಇಲ್ಲಿ ಪ್ಲೀಸ್ ಥಿಂಕ್ ಮಾಡಿ, ಫ್ರಮ್ ಲೆನ್ಸ್ ಮೇಕರ್ಸ್ ಫಾರ್ಮುಲಾ ಏನು ಬರಿಬೋದು ನಾವಿಲ್ಲಿ? 1/f air is equals to ಅಬ್ಸರ್ವ್ ಮಾಡಿ μg -1 into 1/r1 minus 1/r2 ಆಗಿರುತ್ತೆ. ಸೊ ಥಿಂಕ್ ಮಾಡಿ, ಇಲ್ಲಿ 1 divided by 0.3 is equals to, what is μg value here? 3/2 minus 1 into 1/r1 minus 1/r2. ಇದನ್ನು ಸಿಂಪ್ಲಿಫೈ ಮಾಡಿಕೊಂಡ್ರೆ ನಿಮಗೆ 1/r1 minus 1/r2 ವ್ಯಾಲ್ಯೂ ನಿಮಗೆ ನಿಯರ್ಲಿ you will get the answer as it is 6.6 centimeter, ಇಲ್ಲ 6 ಸೆಂಟಿಮೀಟರ್ ಅಲ್ಲ, ಮೀಟರ್ ಅಂತ ಬರುತ್ತೆ. Therefore in water 1/fw is equals to, ಅಬ್ಸರ್ವ್ ಮಾಡಿ ಹೇಗೆ ಬರಿತಾ ಇದ್ದೀವಿ ಅಂತ ಅಂದ್ಬಿಟ್ಟು, μg ಡಿವೈಡ್ ಬೈ μ ವಾಟರ್ minus 1 into 1/r1 minus 1/r2 ಅಂತ ಬರುತ್ತೆ. ಸೊ ಇವಾಗ ಇದು ಸಬ್ಸ್ಟಿಟ್ಯೂಟ್ ಮಾಡಿ ಏನು ಬರುತ್ತೆ ಅಂತ ಅಂದ್ಬಿಟ್ಟು 1/fw ನಾವು ಕ್ಯಾಲ್ಕುಲೇಟ್ ಮಾಡಬೇಕು. μg ವ್ಯಾಲ್ಯೂ ಬಂದ್ಬಿಟ್ಟು ನಿಮಗೆ 3/2 ಅಂತ ಕೊಟ್ಟಿದ್ದಾರೆ, ಡಿವೈಡ್ ಬೈ 4/3. ಹಾಗಾಗಿ ರೆಸಿಪ್ರೋಕಲ್ ನಾವು ತಗೊಂಡಿದ್ದಾಗ ನಿಮಗಿದು 3/4 ಅಂತಲೇ ಬರುತ್ತೆ. ಇಂಟು 1/r1 minus 1/r2 ವ್ಯಾಲ್ಯೂ ಬಂದ್ಬಿಟ್ಟು ನಿಮಗೆ 6.6 ಅಂತ ಬರ್ತಾ ಇದೆ. ಸೊ ಪ್ಲೀಸ್ ಥಿಂಕ್ ಅಬೌಟ್ ದಿಸ್. 1/fw is equals to, ಇಲ್ಲಿ 9/8 minus 1 ಅಂತಂದಾಗ ವಿಲ್ ಗೆಟ್ 1/8 ಇಂಟು 6.6 ಅಂತ ಬರುತ್ತೆ. therefore fw is equals to 8 divided by 6.6. ಸೊ 8 divided by 6.6 ನೀವು ಮಾಡಿದ್ದಾಗ you will get fw is equals to ನಿಯರ್ಲಿ 1.2 ಮೀಟರ್ ಅಂತ ಬರುತ್ತೆ. 1.2 ಮೀಟರ್. ಸಿ ದ ನೆಕ್ಸ್ಟ್ ಪ್ರಾಬ್ಲಮ್ ಏನು ಹೇಳ್ತಾ ಇದ್ದಾರೆ ಅಂತ ಒಂದ್ಸರಿ ಅಬ್ಸರ್ವ್ ಮಾಡಿ. ಸಿ ದ ನೆಕ್ಸ್ಟ್ ಪ್ರಾಬ್ಲಮ್, ಪ್ಲೀಸ್ ಸಿ ದ ನೆಕ್ಸ್ಟ್ ಪ್ರಾಬ್ಲಮ್. ಸೊ ಥಿಂಕ್. ಎ ಟ್ರಾನ್ಸ್ಪರೆಂಟ್ ಕ್ಯೂಬ್ ಆಫ್ ಸೈಡ್ 15 centimeter, ದರ್ ಇಸ್ ಎ ಕ್ಯೂಬ್ ಅಂತ ಹೇಳ್ತಾ ಇದ್ದಾರೆ. there is a cube of 15 centimeter. Cube of 15 centimeter contains an air bubble in it. ಅದು ಎಷ್ಟು ದೂರದಲ್ಲಿದೆ ಅಂತ ಗೊತ್ತಿಲ್ಲ. ಸೊ when viewed normally through one face, let us say this is the first face and this is the second face ಅಂತ ಕರೆಯೋಣ. The bubble appears to be at 6 centimeter from first face ಅಂತ ಹೇಳ್ತಾ ಇದ್ದಾರೆ. 6 centimeter ಡಿಸ್ಟೆನ್ಸಲ್ಲಿ ಇದೆ ಅಂತ ಹೇಳ್ತಾರೆ. ಅದೇ ನಾವು ಸೆಕೆಂಡ್ ಫೇಸಿಂದ ನೋಡಿದ್ದಾಗ ನಿಮಗೆ 4 centimeter ಡಿಸ್ಟೆನ್ಸಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. 4 centimeter. ಹಾಗಾಗಿದ್ದಾಗ ಫೈಂಡ್ ಆಕ್ಚುಯಲ್ ಡಿಸ್ಟೆನ್ಸ್ ಆಫ್ ದ ಬಬಲ್ ಫ್ರಮ್ ದ ಸೆಕೆಂಡ್ ಫೇಸ್ ಆ್ಯಂಡ್ ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಮೆಟೀರಿಯಲ್ ಆಫ್ ದ ಕ್ಯೂಬ್ ಅಂತ ಹೇಳ್ತಾ ಇದ್ದಾರೆ. ಸೊ ಲೆಟ್ mu be the refractive index of the material. Let us say here x is the original distance, real depth ಅಂತ ಕರೆಯೋಣ. ಅಬ್ಸರ್ವ್ ಮಾಡಿ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು, ಸೆಕೆಂಡ್ ಫೇಸ್ ಇಂದ ಎಷ್ಟು ದೂರದಲ್ಲಿ ಇರುತ್ತೆ ನಿಮ್ಗಿದು ಅಂತಂದಾಗ 15 minus x ಡಿಸ್ಟೆನ್ಸ್ ಅಲ್ಲಿ ಇರುತ್ತೆ. therefore see here case 1 that is for first phase refractive index is equal to real depth divided by apparent depth x by 6 ಅಂತ ಬರುತ್ತೆ. equation 1 ಅಂತ ಕರೆಯೋಣ. ಅದೇ for second phase mu ಅನ್ನೋದು ನಿಮಗೆ
15 minus x divided by, what is the apparent depth here? It is equals to 4. Let it be equation 2 ಅಂತ ಕರೆಯೋಣ. From equation 1 and equation 2 ಏನು ಬರೀಬಹುದು ನೋಡಿ ಇಲ್ಲಿ, x divided by 6 is equal to 15 minus x divided by 4 ಅಂತ ಬರಿತೀವಿ. ಕ್ರಾಸ್ ಮಲ್ಟಿಪ್ಲೈ ಮಾಡಿ ಇಲ್ಲಿ ಏನು ಬರುತ್ತೆ ಅಂತ ಅಂದ್ಬಿಟ್ಟು 4x is equal to ಥಿಂಕ್ ಮಾಡಿ, 15 into 6 ನಿಮಗೆ 90 ಬರುತ್ತೆ, minus 6x ಅಂತ ಬರುತ್ತೆ. 90 minus 6x. Therefore 10x is equal to 90 or x is equal to 9 centimeter ಅಂತ ಬರುತ್ತೆ. Therefore from the second phase, what is the distance of the bubble? Distance of the bubble ಏನಾಗಿರುತ್ತೆ ಅಂತಂದಾಗ it is equals to 15 minus x, which is nothing but 15 minus x ಅಂತಂದ್ರೆ 9, which is nothing but 6 centimeter ಅಂತ ಕರಿತೀವಿ. Therefore refractive index ಏನಾಗುತ್ತೆ ನೋಡಿ ಇಲ್ಲಿ. Therefore refractive index mu becomes equal to x by 6 ಅಂತ ತಗೊಳ್ಳೋಣ. x by 6. x is 9, 9 by 6, which is nothing but 3 by 2, which is equals to 1.5 ಅಂತ ಹೇಳ್ಬೋದು. This is the refractive index of the transparent cube. Now let us see the next problem. ನೋಡಿ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಒಂದ್ಸರಿ ಅಬ್ಸರ್ವ್ ಮಾಡಿ. Find the angle of minimum deviation produced by equilateral prism ಅಂತ ಹೇಳ್ತಾರೆ. ಈಕ್ವಿಲೇಟ್ರಲ್ ಅಂತಂದಾಗ ಆಂಗಲ್ ಆಫ್ ಪ್ರಿಸಮ್ ನಿಮಗೆ ಕೊಟ್ಟಿದ್ದಾರೆ ಅಂತ ಗೊತ್ತಾಗಬೇಕು, which is equals to 60 degrees ಅಂತ. ರಿಫ್ರಾಕ್ಟಿವ್ ಇಂಡೆಕ್ಸ್ mu is equals to 1.55 ಅಂತ ಕೊಟ್ಟಿದ್ದಾರೆ. ಆಲ್ಸೋ find the angle of minimum deviation when the prism is completely immersed in water. ನೋಡಿ ಫಸ್ಟ್ ಕೇಸಲ್ಲಿ ಪ್ರಿಸಮ್ ಅನ್ನೋದು ಏರ್ ಮೀಡಿಯಂ ಅಲ್ಲಿ ಪ್ಲೇಸ್ ಮಾಡಿದ್ದಾರೆ. ಸೆಕೆಂಡ್ ಕೇಸಲ್ಲಿ ಪ್ರಿಸಮ್ನ ವಾಟರ್ ಮೀಡಿಯಂ ಅಲ್ಲಿ ಪ್ಲೇಸ್ ಮಾಡಿಬಿಟ್ಟು ನಿಮಗೆ ಮಿನಿಮಮ್ ಡಿವಿಯೇಷನ್ನ ಫೈಂಡ್ ಔಟ್ ಮಾಡಿ ಅಂತ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದಾರೆ. ಸೊ ಸಿ ಹಿಯರ್, ವಾಟ್ ಈ ಇನ್ ಏರ್ ವಿ ಕ್ಯಾನ್ ರೈಟ್ mu is equals to sin of a plus d by 2 whole divided by sin a by 2 ಅಂತ ಬರುತ್ತೆ. ಸೊ ಇದನ್ನು ನೀವು ಸಿಂಪ್ಲಿಫೈ ಮಾಡಿದ್ದಾಗ ಮ್ಯೂ ವ್ಯಾಲ್ಯೂ 1.55 ಅಷ್ಟೇ ಅಲ್ಲ, ಎ ವ್ಯಾಲ್ಯೂ 60 ಡಿಗ್ರಿ ನೀವು ಸಿಂಪ್ಲಿಫೈ ಮಾಡಿದ್ದಾಗ ಮಿನಿಮಮ್ ಡಿವಿಯೇಷನ್ ಅನ್ನೋದು ಫಸ್ಟ್ ಕೇಸಲ್ಲಿ ಯು ವಿಲ್ ಗೆಟ್ ಇಟ್ ಆಸ್ 41.61 ಡಿಗ್ರೀಸ್ ಅಂತ ಬರುತ್ತೆ. ಗೊತ್ತಾಗ್ತದಲ್ವ ಹೇಳ್ತಾರೆ ಅದನ್ನು ಅಂತ. In the same manner in water ಏನಾಗುತ್ತೆ ನೋಡಿ ಇಲ್ಲಿ, mu divided by, ಥಿಂಕ್ ಮಾಡಿ, in water what is the refractive index of the water? They have given 1.33 ಅಂತ ಹೇಳ್ತಾ ಇದ್ದಾರೆ. In water we can say that mu glass divided by mu water is equals to sin of a plus dm dash by 2 whole divided by sin of a by 2 ಅಂತ ಬರುತ್ತೆ. ಸೊ ಇಲ್ಲಿ ಸಿಂಪ್ಲಿಫೈ ಮಾಡಿ ನಿಮಗೆ ವಾಟ್ ಈಸ್ ಮ್ಯೂ ಗ್ಲಾಸ್ ದೇ ಹ್ಯಾವ್ ಗಿವನ್ 1.55 ಅಂತ ಕೊಟ್ಟಿದ್ದಾರಲ್ವಾ. 1.55 ಡಿವೈಡೆಡ್ ಬೈ 1.33 ಈಸ್ ಈಕ್ವಲ್ಸ್ ಟು ಸೈನ್ ಆಫ್, it is 60 plus dm dash by 2 whole divided by sin 60 by 2 ಅಂತ ಬರುತ್ತೆ. So simplifying we'll get the minimum deviation position dm ಅನ್ನೋದು ನಿಮ್ಗೆ ಏನಾಗಿರುತ್ತೆ ಅಂತಂದರೆ it is equals to nearly 11.28 degrees ಅಂತ ಬರುತ್ತೆ. ಪ್ಲೀಸ್ ಚೆಕ್ ಮಾಡಿ, ಕಮೆಂಟ್ ಮಾಡಿ. 11.28 degree. This is how we can simplify this numerical. So let us go to the next problem. ನೋಡಿ ಇಲ್ಲಿ ಇದಕ್ಕೆ ನಾನು ನಿಮಗೆ ಹಿಂಟ್ ಕೊಡ್ತೀನಿ, ಸಾಲ್ವ್ ಬೈ ಯುವರ್ ಸೆಲ್ಫ್. ಜಸ್ಟ್ ಟೇಕ್ ದ ಹಿಂಟ್ ಆ್ಯಂಡ್ ಡೂ ಇಟ್ ಬೈ ಯುವರ್ ಸೆಲ್ಫ್. ಆ್ಯಂಡ್ ಇಮೇಜ್ ಆಫ್ height of the image is equal to 2 centimeter ಅಂತ ಹೇಳ್ತಾರೆ. is formed by a convex lens when the object is at a height. In the object of height
HO is equals to 8 centimeter ಅಂತ ಹೇಳ್ತಾ ಇದ್ದಾರೆ. is placed at a distance U is equal to 80 ಸೆಂಟಿಮೀಟರ್. ಕನ್ವೆನ್ಷನ್ ಪ್ರಕಾರ ನಿಮಗೆ ಆಬ್ಜೆಕ್ಟ್ ಡಿಸ್ಟೆನ್ಸ್ ಯಾವಾಗಲೂ ನಿಮಗೆ ನೆಗೆಟಿವ್ ಬರುತ್ತೆ, ಹಾಗಾಗಿ -80 ತಗೊಳ್ತಾ ಇದ್ದೀವಿ. ಫೈಂಡ್ ದ ಫೋಕಲ್ ಲೆಂತ್, ಫೈಂಡ್ ದ ಫೋಕಲ್ ಲೆಂತ್ ಅಂಡ್ ಪವರ್, ಫೈಂಡ್ ದ ಫೋಕಲ್ ಲೆಂತ್ ಅಂಡ್ ಪವರ್. ಸೊ ಇದರಿಂದ ನೀವು ಮ್ಯಾಗ್ನಿಫಿಕೇಶನ್ನ ಫೈಂಡ್ ಔಟ್ ಮಾಡಿ by using the magnification HI by HO. HI ಅಂದರೆ 2 divided by 8, which is nothing but 1 by 4. And we know that M is equals to ಏನು ಬರುತ್ತೆ ನೋಡಿ ಇಲ್ಲಿ F divided by F plus U. ಇಲ್ಲಿ ನೀವು ಜನರಲ್ ಆಗಿ ರಿಯಲ್ ಇಮೇಜ್ನ ಕನ್ಸಿಡರ್ ಮಾಡಿ. ಫಾರ್ ರಿಯಲ್ ಇಮೇಜ್ ಮ್ಯಾಗ್ನಿಫಿಕೇಶನ್ ಇಸ್ ಈಕ್ವಲ್ಸ್ ಟು -1/4 ಅಂತ ಕನ್ಸಿಡರ್ ಮಾಡಿ ಸಿಂಪ್ಲಿಫೈ ಮಾಡಿದ್ದಾಗ ಯು ವಿಲ್ ಗೆಟ್ ದ ಫೋಕಲ್ ಲೆಂತ್, ಯು ವಿಲ್ ಗೆಟ್ ದ ಫೋಕಲ್ ಲೆಂತ್ ಅಂಡ್ ದ ಪವರ್. ಸೊ ಟೇಕ್ ಇಟ್ ಆಸ್ ಎ ಹೋಮ್ವರ್ಕ್. Take it as a homework. So please simplify ಮಾಡಿ so that you can easily do all the numericals from this chapter ಅಂತ ಹೇಳ್ತೀವಿ. So let us see the points. ಅರ್ಥ ಮಾಡ್ಕೊತಾ ಇದ್ರಲ್ವ ಹೇಳ್ತಾ ಇರೋದು ನೋಡಿ. ಈ ಒಂದು ಚಾಪ್ಟರಲ್ಲಿ ನಿಮಗೆ ದೀಸ್ ಆರ್ ದ ಮೇಜರ್ ಕ್ವಶನ್ಸ್ ಅಂತ ಹೇಳ್ಬೋದು. ಆ್ಯಂಡ್ ರ್ಯಾಲಿ ಸ್ಕ್ಯಾಟ್ರಿಂಗ್ ಲಾ ಬೇಸ್ ಮಾಡಿಕೊಂಡು 1 ಮಾರ್ಕ್ ಇಲ್ಲ 2 ಮಾರ್ಕ್ಸ್ ಕ್ವಶನ್ಸ್ ನಿಮಗೆ ಬರುತ್ತೆ. ಸೊ ಅದನ್ನು ಮಿಸ್ ಮಾಡ್ದಿರೋ ಒಂದ್ಸರಿ ರೆಫರ್ ಮಾಡಿ. ಗೊತ್ತಾಯ್ತಲ್ವ ಹೇಳ್ತಾ ಇರೋದು. ಪ್ಲೀಸ್ ಪ್ರಾಕ್ಟೀಸ್, ಓಕೆ, ಪ್ರಾಕ್ಟೀಸ್ so that we can get a very good marks. Okay, thank you.